सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्व भक्तों की जय, धर्मी पुरुषों की जय। श्री काशी धाम की जय, श्री सुनानी धाम की जय, श्री कलकत्ता धाम की जय, श्री गुरुवारा धाम की जय। सत साई। गरीब नमो नमो सत्य पुरुष को नमस्कार गुरु की नहीं। सुर नर मुनि जन साधु संतो सरल सदी। सतगुरु साहिब संत सर दंडवो तन प्रणाम। आगे पीछे मध्य हुए किन कुरुगा सुरगुण। कबीर सतगुरु के उपदेश का सुनिया एक विचार। जय सतगुरु मिलते नहीं जाते नरक द्वार। नरक द्वार में दूत सब करते खेचा तान। उनसे कबू नहीं छूटता तिरता चार खान। कबीर चार खानी में भरमता कब हो न लगता बार। सो तेरा सब मिट गया मेरे सतगुरु के उपकार। जय जय सतगुरु मेरे की जय जय सतगुरु मेरे की। सदा साहिबी सुख से वसियो अमरपुरी के डेरे की। जय जय सतगुरु मेरे की जय जय सतगुरु मेरे की। सदा साहिबी सुख से वसियो सदलोक के मेरे। निर्विकार निर्भय तुझे ओर सकल माय। वेदी साधु पूर सकल मान। सब पर तेरी साहिबी सब पर तेरी साहिबी। तुझ तर साहिब नाम निर्विकार निर्भय। ಪರಮ ಪಿತಾ ಪರಮಾತ್ಮ ಎಲ್ಲ ದೇವತೆಗಳ ದೇವ ಕುಲದ ಮಾಲೀಕ ಇಡೀ ಸೃಷ್ಟಿಯ ಧಾರಣೆ ಪೋಷಣೆ ಮಾಡುವವ ಎಲ್ಲರ ಸೃಜನಕರ್ತ ದುಃಖಹರ್ತ ಪಾಪನಾಶಕ ಸರ್ವವ್ಯಾಪಕ ವಾಸುದೇವ ಕಬೀರ್ ಸಾಹೇಬ್ರ ಅಪಾರ ಕೃಪೆಯಿಂದ ಪುಣ್ಯಾತ್ಮರೇ ನೀವು ಆ ಪರಮಪಿತನ ಅಮೃತ ವಚನಗಳನ್ನು ಕೇಳುತ್ತಿದ್ದೀರಿ. ಪರಮೇಶ್ವರನ ಕೃಪೆಯಿಂದ ಮಕ್ಕಳೇ ನೀವು ಈ ಪ್ರೊಸೆಸ್ನಿಂದ ಪಾರಾಗಿದ್ದೀರಿ. ಇಂದು ನಿಮ್ಮದು ಮಧ್ಯದ ಪೀಳಿಗೆಯಲ್ಲಿ ಅಂದರೆ ಪರಮಾತ್ಮನ ಜನರೇಷನ್ನಲ್ಲಿ ನಿಮ್ಮ ಜನ್ಮವಾಗಿದೆ. ಅದಕ್ಕೆಂದೇ ಮಾಲೀಕರು ನಿಮ್ಮ ಮೇಲೆ ಈ ಅದ್ಭುತ ಮಾಡಿದ್ದಾರೆ. ಎಂತಹ ಉಪಕರಣ ತಯಾರು ಮಾಡಿಸಿದ್ದಾರೆ, ಎಂತಹ ಸಿಸ್ಟಮ್ ಮಾಡಿಸಿದ್ದಾರೆ. ಮನೆಯಲ್ಲಿ ಕುಳಿತಲ್ಲಿಯೇ ನಿಮ್ಮನ್ನು ಜ್ಞಾನರೂಪಿ ಅಮೃತವನ್ನು ಕುಡಿಸುತ್ತಿದ್ದಾರೆ ಮಾಲೀಕರ ಕೃಪೆಯಿಂದ. ಮಕ್ಕಳೇ, ನಾವು ಊಟ ಆಹಾರವನ್ನು ಪ್ರತಿದಿನ ಸೇವಿಸುತ್ತೇವೆ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮತ್ತು ಪ್ರತಿ ಸಮಯ ಚೆನ್ನಾಗಿ ಹಸಿವಾದರೆ ತಿನ್ನಲು ರುಚಿಕರ ಅನಿಸಿದರೆ ನಾವು ಸ್ವಸ್ಥರಾಗಿದ್ದೇವೆ. ರೊಟ್ಟಿಗಳು ಅವೇ ಆಗಿರುತ್ತವೆ, ಪಲ್ಯದಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸವಾಗುತ್ತದೆ.
ಅದೇ ಪ್ರಕಾರ ಈ ಕಥೆ ಅಮರ ಕಥೆ, ಮಹಾಪುರುಷರ ಚರಿತ್ರೆ ಎಷ್ಟು ಸಲ ಕೇಳಿದರೂ ಅಷ್ಟು ಆತ್ಮಕ್ಕೆ ಆತ್ಮವಿಭೋರ ಮಾಡಬೇಕು. ಹಾಗಾದರೆ ನಮ್ಮ ಆತ್ಮ ಸ್ವಸ್ಥವಾಗಿದೆ. ನಮಗೆ ಪೂರ್ಣ ಆಸಕ್ತಿ ಇದ್ದರೆ ನಮ್ಮ ಆತ್ಮ ಸ್ವಸ್ಥವಾಗಿದೆ, ಯಾವುದೇ ಪಾಪ ಹತ್ತಿರವಿಲ್ಲ. ಅರುಚಿಯಾದರೆ ತಿಳಿಯಿರಿ, ಹೇಗೆಂದರೆ ಊಟದಲ್ಲಿ ಅರುಚಿಯಾದರೆ ಚೆನ್ನಾಗಿ ಅನಿಸುವುದಿಲ್ಲ ಭೋಜನ ಅಂದರೆ, ಆಗ ಯಾವುದೋ ರೋಗ ಹತ್ತಿರದಲ್ಲಿದೆ. ಅದರದ್ದೇನು ಉಪಚಾರವಾಗಿದೆ ಅಂದರೆ ಕಹಿ ಔಷಧಿ ತಿನ್ನಿ, ರೋಗ ಮುಕ್ತವಾಗುತ್ತದೆ, ಮರಳಿ ಹಸಿವಾಗುತ್ತದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಟ್ರೀಟ್ಮೆಂಟ್ ಕೂಡ ಇದೇ ಆಗಿದೆ. ಯಾವುದಾದರೂ ಪಾಪಕರ್ಮ ಬಂದು ತೊಂದರೆ ಮಾಡಿದರೆ ಮನಸ್ಸಿನಲ್ಲಿ ದೋಷವು ಬರುತ್ತದೆ. ಪರಮಾತ್ಮನ ಕಥೆ ಚರ್ಚೆಯಲ್ಲಿ ಸ್ವಲ್ಪ ಆಸಕ್ತಿ ಉಂಟಾಗದಿದ್ದರೆ ಆಗಂತೂ ಅವಶ್ಯವಾಗಿ ಕೇಳಿ, ಬಯಸದಿದ್ದರೂ ಕೇಳಿ. ಸ್ವಲ್ಪ ಸಮಯದ ನಂತರ ತನ್ನಿಂತಾನೇ ಪರಮಾತ್ಮನ ಕೃಪೆಯಾಗತೊಡಗುತ್ತದೆ. ಹೇಗೆ ನೀವು ಮೇಲಿಂದ ಮೇಲೆ ಮತ್ತೆ ಮತ್ತೆ ಕೇಳಿದ್ದೀರಿ ಹಾಗೂ ಕೇಳುತ್ತಲೇ ಇರಬೇಕಾಗುತ್ತದೆ ನೀವು ಈ ಜ್ಞಾನವನ್ನು. ಜ್ಞಾನವು ಪೂರ್ಣವಾಗುವುದಿಲ್ಲ. ಧರ್ಮದಾಸರ ವಿಷಯದಲ್ಲಿ ಜ್ಞಾನ ನೀಡುತ್ತೇನೆ. ಧರ್ಮದಾಸರು ಬಾಂಧವ್ಗಢ್ ವರ್ತಮಾನದಲ್ಲಿ ಛತ್ತೀಸ್ಗಢ ಸ್ಟೇಟಿನಲ್ಲಿದೆ. ಅಲ್ಲಿನ ನಿವಾಸಿಗಳಾಗಿದ್ದರು. ಬಹಳ ದೊಡ್ಡ ಸೇಟುವಾಗಿದ್ದರು. ಎಷ್ಟು ಸಂಪತ್ತಿತ್ತು ಇವರ ಬಳಿ ಅಂದರೆ, ಆ ಸಮಯದ ಅಲ್ಲಿನ ರಾಜರು ಸಹ ಅವರ ಅಜ್ಜರಿಂದ ತಂದೆಯವರಿಂದ ಸಾಲ ಪಡೆದು ತಮ್ಮ ಸರ್ಕಾರವನ್ನು ನಡೆಸುತ್ತಿದ್ದರು. ಇಲ್ಲಿ ಧನಿಕ ಮತ್ತು ನಿರ್ಧನರ ಮಾತಿಲ್ಲ. ಹೇಳುವ ಅರ್ಥವೇನೆಂದರೆ, ಇಷ್ಟೆಲ್ಲ ಸರ್ವ ಸಂಪನ್ನರಾಗಿದ್ದರೂ ಸಹ ಪರಮಾತ್ಮನ ಹಂಬಲವಿರುವುದು ಇದ್ಯಾವ ಚಿಕ್ಕ ವಿಷಯವಲ್ಲ. ಸಾಧನಗಳಿಂದ ಸಂಪನ್ನರಾಗಿದ್ದರು. ಕುದುರೆ, ಬಂಡಿ, ಟಾಂಗಾವನ್ನು ಕೂಡ ಮಾಡಿಕೊಂಡು ಹೋಗಬಹುದಿತ್ತು. ಅವರು ಎಲ್ಲಿಯಾದರೂ ಹೋಗುವುದಿದ್ದರೆ ಧಾರ್ಮಿಕ ಸ್ಥಳಗಳಿಗೆ ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದರು. ಎಲ್ಲರಿಂದ ಕೇಳಲು ಸಿಗುತ್ತದೆ ಏನೆಂದರೆ, ಗುರುವಿನ ಹೊರತು ಮೋಕ್ಷವಾಗುವುದಿಲ್ಲವೆಂದು. ಅವರೊಬ್ಬ ರೂಪದಾಸ್ ಹೆಸರಿನ ವೈಷ್ಣವ ಪರಂಪರೆಯ ಸಾಧು ಸಂತರಿಂದ ನಾಮಸ ಪಡೆದಿದ್ದರು, ದೀಕ್ಷೆ ಪಡೆದಿದ್ದರು. ಅವರು ಏನೆಲ್ಲ ಧಾರ್ಮಿಕ ಕ್ರಿಯೆಗಳನ್ನು ತಿಳಿಸಿದರೂ ಅದರಲ್ಲಿ ಅಚಲ ಶ್ರದ್ಧೆಯಿಂದ ತೊಡಗಿದರು. ಹೇಗೆಂದರೆ ತೀರ್ಥಗಳಿಗೆ ಹೋಗುವುದು, ವ್ರತ ಮಾಡುವುದು, ರಾಮಕೃಷ್ಣ ಶಿವ ವಿಷ್ಣುವಿನ ಭಕ್ತಿ ಮಾಡುವುದು, ಶ್ರಾದ್ದ ಮುಂತಾದವುಗಳನ್ನು ಮಾಡುವುದು, ಗೀತೆಯ ನಿತ್ಯ ಪಠಣೆ ಮಾಡುವುದು, ಪುರಾಣಗಳ ಅಧ್ಯಯನ ಮಾಡುವುದು. ನಮ್ಮ ವೇದಗಳು ಸತ್ಯ ಜ್ಞಾನಯುಕ್ತ ಶಾಸ್ತ್ರಗಳಾಗಿವೆ ಎಂದು ತಿಳಿಸಲಾಗುತ್ತಿತ್ತು. ಮಹಾಪುರುಷರು ತಿಳಿಸಿದರು. ಧರ್ಮದಾಸರು ಅದರಲ್ಲಿ ಅಟಲ ಶ್ರದ್ಧೆಯಿಂದ ತೊಡಗಿದರು. ತೀರ್ಥ ಮಾಡುತ್ತಾ ವೃಂದಾವನಕ್ಕೆ ತಲುಪಿದರು. ಮಥುರಾದಲ್ಲಿ ಅಲ್ಲೊಂದು ಕೊಳವಿದೆ. ಅದರಲ್ಲಿ ಶ್ರೀಕೃಷ್ಣ ಸ್ನಾನ ಮಾಡುತ್ತಿದ್ದರು. ಈಗ ಅಲ್ಲಿನ ಶ್ರದ್ಧಾಳುಗಳ ಭ್ರಮೆಯಾಗಿದೆ, ಯಾರು ಇಲ್ಲಿ ಸ್ನಾನ ಮಾಡುತ್ತಾರೆ ಅವರ ಮೋಕ್ಷವಾಗುತ್ತದೆ. ಆ ಕೊಳದಲ್ಲಿ ಸ್ನಾನ ಮಾಡಿದರು. ಸ್ನಾನ ಮಾಡಿ ಹೊರಗೆ ಬಂದರು. ಮೊದಲಿನ ಸಮಯದಲ್ಲಿ ಸ್ನಾನ ಮಾಡುವುದು, ನೀರು ಕುಡಿಯುವುದೆಲ್ಲವೂ ಸರೋವರದಿಂದಲೇ ಆಗುತ್ತಿತ್ತು. ಜಲಸಿಂಚನವು ಸರೋವರದಿಂದಲೇ ಆಗುತ್ತಿತ್ತು. ಬಹಳ ಕಡಿಮೆ ಬಾವಿಗಳಿರುತ್ತಿದ್ದವು. ನಂತರ ತಮ್ಮದೊಂದು ಬಟ್ಟೆ ಹಾಸಿ ಅದರ ಮೇಲೆ ಎಲ್ಲ ಮೂರ್ತಿ ಗಿರ್ತಿಗಳನ್ನು ಇಟ್ಟು ಸರ್ವ ಕರ್ಮಕಾಂಡಗಳನ್ನು ಮಾಡಿದರು. ವಿಷ್ಣುವಿನ ಮೂರ್ತಿಗೆ ಸ್ನಾನ ಮಾಡಿಸಿದರು, ಬಟ್ಟೆ ಬದಲಿಸಿದರು, ಮಾಲೆ ಮುಕುಟ ಹಾಕಿ ತಿಲಕವನ್ನು ಹಚ್ಚಿ ಇಟ್ಟು ಬಿಟ್ಟರು. ಧೂಪ ದೀಪ ತೆಗೆದು ದೀಪ ಉಳಿಸಿದರು, ಧೂಪ ಹಾಕಿದರು. ಆಗ ಪರಮಾತ್ಮ ಬಂದು ಕುಳಿತುಕೊಳ್ಳುತ್ತಾರೆ, ಒಬ್ಬ ಜಿಂದಾಬಾಬನ ರೂಪದಲ್ಲಿ. ಅವರಿಂದ ಸ್ವಲ್ಪವೇ ದೂರದಲ್ಲಿ, ಸುಮಾರು 50 ಫೂಟಿನ ದೂರದಲ್ಲಿ, 20-30 ಫೂಟಿನ ದೂರದಲ್ಲಿ. ಧರ್ಮದಾಸನು ನೋಡಿದ ಒಬ್ಬ ಮುಸಲ್ಮಾನ ಸಾಧು ಬಂದಿದ್ದಾನೆ ಮತ್ತು ನನ್ನ ಕ್ರಿಯೆಗಳನ್ನು ಬಹಳ ಗಮನವಿಟ್ಟು ನೋಡುತ್ತಿದ್ದಾನೆ. ಅವನ ಜಿಜ್ಞಾಸೆ ಇರುವಂತೆ, ಜಿಜ್ಞಾಸುವಿನಂತೆ ಕಾಣುತ್ತಾನೆ. ಪ್ರತ್ಯೇಕ ವ್ಯಕ್ತಿ ಭಕ್ತನದ್ದು ಒಂದಿಂತಹ ಸ್ವಭಾವವಿರುತ್ತದೆ. ಅವನು ಯೋಚಿಸುತ್ತಾನೆ, ನನ್ನ ಬಳಿ ಏನು ಜ್ಞಾನವಿದೆ, ನನ್ನ ಗುರುಗಳು ಯಾವ ಮಾರ್ಗವನ್ನು ತಿಳಿಸಿದ್ದಾರೋ
ಅದು ಎಲ್ಲರಿಗಿಂತ ಉತ್ತಮವಾಗಿದೆ, ಅದನ್ನು ಎಲ್ಲರಿಗೂ ತಿಳಿಸಬೇಕೆಂದು. ಆಗ ಧರ್ಮದಾಸನು ತನ್ನ ಮನಸ್ಸಿನಲ್ಲಿ ಯೋಚಿಸಿದ, ಬಹುಶಃ ಈ ದೃಷ್ಟಿಕೋನದಿಂದ ಇವನು ಕುಳಿತಿದ್ದಾನೆ, ಏಕೆಂದರೆ ಇವನು ಮನೆ ತ್ಯಾಗ ಮಾಡಿದ್ದಾನೆ, ಭಗವಂತನ ಬಯಕೆ ಇದೆ. ಕೇವಲ ಮುಸಲ್ಮಾನನಲ್ಲ, ಇವನು ಭಕ್ತನಾಗಿದ್ದಾನೆ. ಹಾಗೂ ಮುಸಲ್ಮಾನರಂತೂ ಕೇವಲ ತಮ್ಮ ಕ್ರಿಯೆಗಳನ್ನೇ ಮಾಡುತ್ತಿರುತ್ತಾರೆ. ಈಗ ಅವನು ಗೀತೆಯನ್ನು ಓದತೊಡಗಿದ. ಮೊದಲು ಒಂದು ಅಧ್ಯಾಯದ ಪಠಣೆ ಮಾಡುತ್ತಿದ್ದ. ಆ ದಿನ ಅವನು ಬಹಳಷ್ಟು ಅಧ್ಯಾಯಗಳ ಸ್ವಲ್ಪ ಸ್ವಲ್ಪ ಪೋರ್ಷನ್ ಓದಿದ. ಯಾವಾಗ ಗೀತೆಯ ಪಠಣೆಯನ್ನು ಮತ್ತು ಅದರ ಅನುವಾದವನ್ನು ಸಹ ಗಟ್ಟಿಗಡಸು ಸ್ವರದಲ್ಲಿ ಮಾಡುತ್ತಿದ್ದ, ಅಂದರೆ ಹೇಗೆ ಬರೆದಿತ್ತು ಹಾಗೆಯೇ ಓದುತ್ತಿದ್ದ. ಅನುವಾದವನ್ನು ಸಹ ಕಬೀರ್ ಸಾಹೇಬರು ಅವನಿಂದ 10-15 ಫೂಟಿನ ದೂರದಲ್ಲಿ ಬಂದು ಕುಳಿತುಕೊಂಡರು ಹಾಗೂ ಬಹಳ ಗಮನವಿಟ್ಟು ನೋಡುತ್ತಿದ್ದರು, ಕೇಳುತ್ತಿದ್ದರು. ಹೇಗೆಂದರೆ ಕಿವಿಗಳನ್ನು ಸಹ ಹೀಗೆ ಮಾಡುತ್ತಿದ್ದರು, ಅಂದರೆ ಯಾವುದೇ ಶಬ್ದ ಕೇಳಿಸದೆ ಮಿಸ್ ಆಗಬಾರದೆಂದು. ಧರ್ಮದಾಸನಿಗೆ ಅತಿ ಹರುಷವಾಯಿತು, ಇವನಿಗೆ ನಮ್ಮ ಜ್ಞಾನ ಇಷ್ಟವಾಯಿತೆಂದು. ಆದ್ದರಿಂದ ಮಕ್ಕಳೇ, ಯಾವಾಗ ಅವನು ಎಲ್ಲವನ್ನು ಮಾಡಿಕೊಂಡ, ಆಗ ಪರಮಾತ್ಮ ಅವರಿಗೆ ಪ್ರಶ್ನಿಸಿದರು, ಹೇ ಮಹಾತ್ಮರೇ, ನಾನು ಬಹಳ ಅಲೆದಾಡಿದ್ದೇನೆ. ಏಕೆಂದರೆ ಧರ್ಮದಾಸರು ಕೂಡ ಒಬ್ಬ ವೈಷ್ಣವ ಪರಂಪರೆಯ ಸಾಧುವಿನಂತೆ ವೇಷಭೂಷಣ ಮಾಡಿಕೊಂಡಿದ್ದರು. ಹೇಗೆಂದರೆ ಇವರು ತೀರ್ಥಗಳಿಗೆ ಹೋಗುತ್ತಾರಲ್ಲ, ಆಗ ಬೇರೆಯದೇ ವೇಷಭೂಷಣ ಮಾಡಿಕೊಳ್ಳುತ್ತಾರೆ ತಮ್ಮ ಪಂಥದಂತೆ. ಹೇಗೆಂದರೆ ತುಳಸಿಯ ಮಾಲೆ, ತಿಲಕ ಗಿಲಕ ಹಚ್ಚಿಕೊಂಡು ಸಾಧು, ವೈಷ್ಣವ ಸಾಧುವಿನಂತೆ ರೂಪವಾಗಿತ್ತು. ಹಾಗಾಗಿ ಪರಮಾತ್ಮ ಕೇಳಿದರು, ನನಗೆ ದಾರಿಯನ್ನು ತಿಳಿಸಿ, ನಾನು ಭಕ್ತಿಗಾಗಿ ಅಲೆಯುತ್ತಿದ್ದೇನೆ. ನನಗೆ ಮುಸಲ್ಮಾನ ಧರ್ಮದಿಂದ ಪ್ರಾಪ್ತ ಸಾಧನೆಯಿಂದ ತೃಪ್ತಿ ಇಲ್ಲ. ಈ ಮಾತನ್ನು ಕೇಳಿ ಧರ್ಮದಾಸ ಅತ್ಯಂತ ಹರ್ಷಿತನಾಗುತ್ತಾನೆ ಮತ್ತು ಹೇಳತೊಡಗುತ್ತಾನೆ, ಹೀಗೀಗೆ ತೀರ್ಥವ್ರತ ಮಾಡಬೇಕು. ನಾನು ತೀರ್ಥವ್ರತಗಳನ್ನು ಮಾಡುತ್ತೇನೆ, ಗೀತೆಯ ಪಠಣೆ ಮಾಡುತ್ತೇನೆ, ರಾಮಕೃಷ್ಣನ ಜಪ ಮಾಡುತ್ತೇನೆ, ಶಂಕರನ ಜಪ ಮಾಡುತ್ತೇನೆ. ಪರಮಾತ್ಮ ಅವರಿಗೆ ಕೇಳುತ್ತಾರೆ, ನೀವು ಇದೇನು ಓದಿದ್ದೀರಿ? ಈ ಪುಸ್ತಕ ಇದರದ್ದೇನು ಹೆಸರಾಗಿದೆ? ಈ ಪವಿತ್ರ ಪುಸ್ತಕದ್ದು? ಅದಕ್ಕೆ ಧರ್ಮದಾಸರು ತಿಳಿಸಿದರು, ಇದು ಶ್ರೀಮದ್ ಭಗವದ್ಗೀತೆಯಾಗಿದೆ, ಒಂದು ಅಮರ ಗ್ರಂಥವಾಗಿದೆ. ವಿಶ್ವದಲ್ಲಿ 4 ವೇದಗಳಿವೆ, ಅವುಗಳಂಥ ಜ್ಞಾನ ಇಡೀ ಪೃಥ್ವಿಯ ಮೇಲಿಲ್ಲ. ಆ 4 ವೇದಗಳ ಸಾರಾಂಶವೇ ಗೀತೆ. ಇದರೊಳಗೆ ಏನು ಬರೆಯಲಾಗಿದೆ, ಇದು ಅಮೃತ ಜ್ಞಾನವಾಗಿದೆ, ಸತ್ಯ ಸ್ಪಷ್ಟ. ಪರಮಾತ್ಮ ಕೇಳಿದರು, ನೀವು ಯಾರ ಭಕ್ತಿಯನ್ನು ಮಾಡುತ್ತೀರಿ? ನಿಮ್ಮ ಇಷ್ಟದೇವ ಯಾರಾಗಿದ್ದಾರೆ? ಧರ್ಮದಾಸರು ಹೇಳಿದರು, ನಮ್ಮ ಇಷ್ಟದೇವ ವಿಷ್ಣುವಾಗಿದ್ದಾರೆ. ನಾವು ರಾಮಕೃಷ್ಣ ಮತ್ತು ಶಂಕರನ ಪೂಜೆಯನ್ನು ಸಹ ಮಾಡುತ್ತೇವೆ. ಶ್ರೀರಾಮ ಶ್ರೀಕೃಷ್ಣ ಅವರದೇ ಅವತಾರವಾಗಿದ್ದರು, ವಿಷ್ಣುವಿನದ್ದು. ಹಾಗೂ ನಾವು ಯಾವ ಪಾಪವನ್ನು ಮಾಡುವುದಿಲ್ಲ, ನಾವು ಯಾವ ಜೀವಹಿಂಸೆಯನ್ನು ಮಾಡುವುದಿಲ್ಲ. ತೀರ್ಥವ್ರತಗಳನ್ನು ಮಾಡುತ್ತೇವೆ, ಕರ್ಮಕಾಂಡಗಳನ್ನು ಮಾಡುತ್ತೇವೆ, ಶ್ರಾದ್ದ ಪಿತೃಗಳ ಪೂಜೆಯನ್ನು ಮಾಡುತ್ತೇವೆ, ತೀರ್ಥಗಳಲ್ಲಿ ಸ್ನಾನ ಮಾಡುತ್ತೇವೆ, 4 ಧಾಮಗಳ ಯಾತ್ರೆಗೆ ಹೋಗುತ್ತೇವೆ, 68 ತೀರ್ಥಗಳಿಗೆ ಹೋಗಿ ಬರುತ್ತೇನೆ, ಸುತ್ತಾಡುತ್ತಾ ಅಲೆಯುತ್ತಿದ್ದೇನೆ. ಪರಮಾತ್ಮ ಹೇಳಿದರು, ಈ ಗೀತೆಯಲ್ಲಿ ನೀವು ಓದಿದ್ದೀರಿ, ನೀವು ಹೇಳುತ್ತೀರಿ. ಪರಮಾತ್ಮ ಕೇಳಿದರು, ಗೀತೆಯ ಜ್ಞಾನ ಯಾರು ನೀಡಿದ್ದಾರೆ? ಅದಕ್ಕೆ ಹೇಳಿದರು, ಶ್ರೀಕೃಷ್ಣ ಅಂದರೆ ವಿಷ್ಣು, ಇವರು ಒಬ್ಬರೇ ಆಗಿದ್ದಾರೆ. ಶ್ರೀ ವಿಷ್ಣು ಶ್ರೀಕೃಷ್ಣನ ರೂಪದಲ್ಲಿ ಜನ್ಮಿಸಿದ್ದರು, ದೇವಕಿ ತಾಯಿಯ ಗರ್ಭದಿಂದ. ಅವರು ಈ ಜ್ಞಾನವನ್ನು ಅರ್ಜುನನಿಗೆ ತಿಳಿಸಿದರು. ಪರಮಾತ್ಮ ಹೇಳಿದರು, ಈಗಷ್ಟೇ ನೀವು ಗೀತೆಯಲ್ಲಿ ಓದಿದ್ದೀರಿ. ಹೇ ಅರ್ಜುನ, ಹೇ ಭಾರತ, ನೀನು ಸರ್ವಭಾವದಿಂದ ಆ ಪರಮೇಶ್ವರನ ಶರಣದಲ್ಲಿ ಹೋಗು. ಅವರ ಕೃಪೆಯಿಂದಲೇ ನೀನು ಪರಮ ಶಾಂತಿಗೆ, ಸನಾತನ ಪರಮಧಾಮಕ್ಕೆ ಪ್ರಾಪ್ತನಾಗುವೆ. ಆ ಪರಮಾತ್ಮ ಯಾರು? ಅವರಂತೂ ನಿಮ್ಮ ಶ್ರೀಕೃಷ್ಣ ವಿಷ್ಣುವಿಗಿಂತ ಬೇರೆಯಾಗಿದ್ದಾನೆ. ಧರ್ಮದಾಸನು ಮತ್ತೊಮ್ಮೆ ಓದಿದ. ಏಕೆಂದರೆ ಒಂದಂತೂ ಪಠಣೆ ಮಾಡುವುದು ಬೇರೆ ವಿಷಯವಾಗಿದೆ, ಯಾವಾಗ ಗಮನವಿಟ್ಟು ಓದುತ್ತೇವೆ ಆಗ ಅದು ತಿಳಿದು ಬಂತು, ಹೌದು ಇದಂತೂ ಹಾಗೇ ಇದೆ. ಹಾಗೂ ನಕಲಿ ಗುರುಗಳಿಂದ ಭ್ರಮೆಗೊಂಡಿದ್ದ ಕಾರಣ ಹೇಳಿದನು, ಸ್ವತಃ ತಮ್ಮ ಬಗ್ಗೆ ಹೇಳುತ್ತಿದ್ದಾರೆ, ಬೇರೆ ಯಾರಾಗಲು ಸಾಧ್ಯವಿದೆ? ಈಗ ನೀವು ತಿಳಿಸಿದ್ದೀರಿ. ಅರ್ಜುನನು ಕೇಳಿದ, ಆ ತತ್ ಬ್ರಹ್ಮ ಏನೆಂದು? ಅದರ ಉತ್ತರ,
ನಿಮ್ಮ ಗೀತೆಯ ಜ್ಞಾನ ನೀಡುವವನು ಹೇಳಿದ, ಅವನು ಪರಮಾಕ್ಷರ ಬ್ರಹ್ಮನಾಗಿದ್ದಾನೆ. ನೀವು ಓದುತ್ತಿದ್ದೀರಿ, ಅವನು ಮೊದಲು ತನ್ನ ಭಕ್ತಿ ತಿಳಿಸಿದ ನಂತರ ಆ ಬೇರೆ ಪರಮಾತ್ಮನ ಭಕ್ತಿಯನ್ನು ಹೇಳಿದ, ಪರಮಾಕ್ಷರ ಬ್ರಹ್ಮನದು. ಅಧ್ಯಾಯಗಳು ಧರ್ಮದಾಸನಿಗೆ ನೆನಪಿದ್ದು, ನಂತರ ನೋಡಿದ ಅವನು ಲಕ್ಷ್ಯವಿಟ್ಟು ಮತ್ತೆ ಓದಿದ, ಎಲ್ಲವನ್ನು ನೋಡಿಕೊಂಡ. 9ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ಕೂಡ ಪರಮಾತ್ಮ ತಿಳಿಸಿದರು, ಗೀತೆಯಲ್ಲಿಯೂ ಸಹ ನೀವು ಓದಿದ್ದೀರಿ, ಯಾರು ಭೂತಗಳನ್ನು ಪೂಜಿಸುತ್ತಾರೆ ಭೂತಗಳಿಗೆ ಪ್ರಾಪ್ತರಾಗುತ್ತಾರೆ, ಪಿತೃಗಳಿಗೆ ಪೂಜಿಸುವವರು ಪಿತೃಗಳಿಗೆ ಪ್ರಾಪ್ತರಾಗುತ್ತಾರೆ, ದೇವತೆಗಳನ್ನು ಪೂಜಿಸುವವರು ದೇವತೆಗಳಿಗೆ, ನನ್ನ ಭಕ್ತಿಯನ್ನು ಮಾಡುವವನು ನನಗೆ. ಅದು 9ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ. ಆದ್ದರಿಂದ ಗೀತೆ ಹೇಳುತ್ತಿದೆ, ಭಗವಂತನಂತೂ ಬೇರೆ ಯಾರೋ ಇದ್ದಾರೆ, ಅವರಿಂದ ಪರಮಶಾಂತಿ ಸಿಗುತ್ತದೆ. 4ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಗೀತೆಯನ್ನು ಹೇಳುವವನು ಹೇಳುತ್ತಿದ್ದಾನೆ, ನನ್ನ ಮತ್ತು ನಿನ್ನ ಬಹಳ ಜನ್ಮಗಳಾಗಿ ಹೋಗಿವೆ. 2:12ರಲ್ಲಿ 10:2ರಲ್ಲಿ ತನ್ನ ಉತ್ಪತ್ತಿಯನ್ನು ತಿಳಿಸುತ್ತಿದ್ದಾನೆ. ಜನ್ಮ ಮರಣಗಳು ಆಗುತ್ತಲೇ ಇರುತ್ತವೆ. ಅಧ್ಯಾಯ 2:17ರಲ್ಲಿ ಹೇಳಿದ್ದಾರೆ, ಅಂದ್ರೆ ಅವಿನಾಶಿಯಂತೂ ಅವನನ್ನು ತಿಳಿ, ಅವನನ್ನು ನಾಶ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ, ಯಾರೂ ಸಮರ್ಥರಿಲ್ಲ ಅವನನ್ನು ಹೊಡೆಯಲು, ಅವನಿಂದ ಇಡೀ ಜಗತ್ತು ವ್ಯಾಪ್ತವಾಗಿದೆ, ಅವನು ಇಡೀ ಸೃಷ್ಟಿಯ ರಚನೆ ಮಾಡಿದ. ಗೀತೆ ಅಧ್ಯಾಯ 8ರ ಶ್ಲೋಕ 9ರಲ್ಲಿ ಬರೆದಿದ್ದಾರೆ, ಎಲ್ಲರ ಧಾರಣೆ ಪೋಷಣೆ ಮಾಡುವವನು ಅವನೇ ಆಗಿದ್ದಾನೆ. 15ನೇ ಅಧ್ಯಾಯ 17ನೇ ಶ್ಲೋಕದಲ್ಲಿ ತಿಳಿಸಿದ್ದಾನೆ. 16ರಲ್ಲಿ ಇಬ್ಬರು ಪುರುಷರ ಬಗ್ಗೆ ತಿಳಿಸಿದ, ಕ್ಷರಪುರುಷ ಮತ್ತು ಅಕ್ಷರ ಪುರುಷ. ಇವರಿಗಿಂತಲೂ ಉತ್ತಮ ಪುರುಷನಂತೂ ಯಾರೋ ಬೇರೆಯಾಗಿದ್ದಾನೆ. ಉತ್ತಮ ಪುರುಷ ಪರಮಾತ್ಮ ಇತಿ ಭಾರತ ಅವೇಶ್ವರ. ಯಾರು 3 ಲೋಕಗಳಲ್ಲಿ ಪ್ರವೇಶ ಮಾಡಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೆ, ಅವನು ಪರಮಾತ್ಮನೆಂದು ಕರೆಯಲ್ಪಡುತ್ತಾನೆ. ಅವನು ಅವಿನಾಶಿಯಾಗಿದ್ದಾನೆ, ಅವನಂತೂ ಯಾರೋ ಬೇರೆ ಆಗಿರುವನು. ಈಗ ಧರ್ಮದಾಸ ಎಲ್ಲವನ್ನು ಕೇಳುತ್ತಿದ್ದ. ಅಹಂಕಾರವು ಸ್ಥಿರವಿರಲು ಬಿಡುವುದಿಲ್ಲ ಮನುಷ್ಯನಿಗೆ. ಹೇಳ್ತಾರೆ, ರಾಜ ತಜನಾ ಸಹಜ ಹೈ, ಸಹಜ ಪರಿವಾರ ಕಾ ನೇಹ, ಮಾನ್ ಬಡಾಯಿ ಈರ್ಷ ದುರ್ಲಭ ತಜನಾ ಏಹ್. ಈಗ ಪ್ರತಿಷ್ಠೆ ಆಯಿತು. ಇವನು ಒಬ್ಬ ಮುಸಲ್ಮಾನನಾಗಿ ಹೇಗೆ ನಮ್ಮ ಧರ್ಮವನ್ನು ತಿರುವುಮುರುಗೊಳಿಸಿಬಿಟ್ಟ, ಹಾಗೂ ಎಲ್ಲವೂ ಸತ್ಯವಾಗಿವೆ. ಈಗ ಸ್ವಲ್ಪ ವಾಣಿಯನ್ನು ಓದಿ ಹೇಳುತ್ತೇನೆ. दर्जंदे का रूप सैल ब्रह्मदा बन कीनी, तहा मिले धर्मदास करते हैं बहुत अधीन ही। बहुरंगे वरियाम काम में कांगे सोई, दर सतगुरु का रूप धनी उतरे हैं लोई। परम उजागर ज्ञान ध्यान नौरंगी बाना, कहा मिले धर्मदास आचार विचार दीवाना। कौन तुम्हारी जात कहाँ से हाय स्वामी, पूछ पुरुष कबीर धर्मी साहित्य मिटी कामी। ಧರ್ಮದಾಸನು ಒಬ್ಬ ವೈಷ್ಣವ ರೂಪದಲ್ಲಿದ್ದ. ಅವನು ಪರಮಾತ್ಮ ಹೇಳಿದ, ಹೇ ಸ್ವಾಮಿಗಳೇ, ಹೇ ಮಹಾರಾಜರೇ, ನೀವು ಯಾರಾಗಿದ್ದೀರಿ, ಯಾವುದು ನಿಮ್ಮ ಜಾತಿ? ಆ ಸಮಯ ಜಾತಿಪಾತಿಯ ಬಹಳ ದೊಡ್ಡ ಬೌಂಡ್ರಿ ಇತ್ತು. ಮತ್ತು ಧರ್ಮದಾಸ ಉತ್ತರ ನೀಡುತ್ತಾನೆ, ತಮ್ಮ ವೈಷ್ಣವರಾಗಿ ಧರ್ಮ ಸದಾ ಮಹಾಯಿ, ಸುಧರ್ಮ बैठे संग कलब कैसी मनमाही. ನಾವು ಶೂದ್ರರನ್ನು ಹತ್ತಿರ ಸುಳಿಯಲು ಬಿಡುವುದಿಲ್ಲ. ನಾನು ವೈರಾಗಿ ವೈಷ್ಣವ ಮಹಾತ್ಮನಾಗಿದ್ದೇನೆ, ಹಾಗೂ ವೈಷ್ಣವ ಧರ್ಮದಿಂದ ದೀಕ್ಷಿತನು. ಗಿರಿಂ ಸುಂದ್ಯಂದ ನಮ ಜ್ಞಾನಕ್ಕೂ ಅಧಿಕ್ ಆಚಾರ ವಿಚಾರೇ, ಅಮರೀಕರಣಿ ಜೋ ಕರೆ ಉತ್ತರ ಭೋಗಲ ಪಾರ. ಕೇಳು ಚಿನ್ನ ಬಾಬಾ, ನಾನೇನು ತಿಳಿಸುತ್ತಿದ್ದೇನೆ, ಏನನ್ನು ನಮ್ಮ ಗುರುಗಳು ತಿಳಿ ಹೇಳಿದ್ದಾರೆ. ಹೀಗೆ ಯಾರು ಮಾಡುತ್ತಾರೆ, ಅವರ ತೆಪ್ಪವು ದಡ ಮುಟ್ಟುತ್ತದೆ, ಅವರು ಸಂಸಾರದಿಂದ ಪಾರಾಗಿ ಹೋಗುತ್ತಾರೆ. बोले धनी कबीर सुनो वे सिमन बैरागी, कौन तुम्हारा नाम नाम कहिए बड़भागी।
कौन कौम कुल जाति कहाँ को गवन किया है, कौन तुम्हारी रेसिकी ने तुम नाम दिया है, कौन तुम्हारा ज्ञान ध्यान स्मरण है भाई, कौन पुरुष की सेव कहाँ समाधि लगाई, सोफासन पो के मद्र रहो सदा ही, सालिग सेवन की न बहुत अधिक बार उठाई, बोलने झंडा धूप दीप तुम अधिक आचारी, बोलने धनी कबीर वेद कहिए ब्रह्मचारी, गिरिम हमको पार लगाई यो, परम हुदा गोरे रूप, जल्द कहे धर्मदास से तुम हो मुक्ति स्वरूप। ಮಕ್ಕಳೇ ನೋಡಿ, ಕಾಲನ ಕೆಸರಿನಿಂದ ಒಂದು ಆತ್ಮವನ್ನು ತೆಗೆಯಲು ಎಷ್ಟೆಲ್ಲ ಪ್ರಯಾಸ ಮಾಡಿದರೂ ದಾತನು ಅವನನ್ನು ಸ್ವಾಮಿ ಎಂದು ಹೇಳುತ್ತಾರೆ ಹಾಗೂ ಅವನ ಗುಣಗಾನ ಮಾಡುತ್ತಾರೆ. ಮತ್ತೇನು ತಿಳಿಸಿದ್ದಾರೆ? ಧರ್ಮದಾಸ ಹೇಳಿದರು, ಬಾಂಧೋ ಗಣ ಗಾಮ ನಾಮ ಧರ್ಮದಾಸ ಕಹೀಜೆ, ವೈಶ್ಯ ಕುಲಿ ಕುಲ ಜಾತ ಸುಂದರ ಕಿನಿ ಬಾತ ಸುಮೇಜೆ. ಶೂದ್ರರನ್ನು ಹತ್ತಿರ ಕೂರಲು ಸಹ ಬಿಡುವುದಿಲ್ಲ, ಹಾಗೂ ವೇಶ್ಯಕುಲದಲ್ಲಿ ಜನ್ಮವಾಗಿದೆ ನನ್ನದು. ಧರ್ಮದಾಸ್ ನನ್ನ ಹೆಸರಾಗಿದೆ, ಬಾಂಧವಗಳು ನನ್ನ ಊರಾಗಿದೆ. ಸುವರ್ಣ ಜ್ಞಾನ ಸ್ವರೂಪ ಧ್ಯಾನ ಸಾಲಿಗ ಕಿ ಸೇವಾ, ನಲ್ಲಾಗಿರ್ छिड़कंत संत सब पूजे देवा, 68 तीर्थ नाम ध्यान कर कर हम आए, बुद्धे सालिग राम तबक गलमाल चढ़ाए, धूप दीप अधिकार आरती करें हमेशा, राम कृष्ण का जाप जपो रटत हो शंकर शेषा, नेम धर्म से निहेस ने दुनिया से नाही, ಆರೋಗ್ಯಂ ವೈರಾಗಿ ಕೋರಿಕೆ ಮಾನೋ ನಾಹಿ. ಅಂದರೆ ನಾನು ರಾಮಕೃಷ್ಣರ ಜಪವನ್ನು ಜಪಿಸುತ್ತೇನೆ, ಶಂಕರ ಭಗವಂತನನ್ನು ಸಹ ನೆನಪು ಮಾಡಿಕೊಳ್ಳುತ್ತೇನೆ, 68 ತೀರ್ಥಗಳಲ್ಲಿ ಸ್ನಾನ ಮಾಡುತ್ತೇನೆ, ವ್ರತಗಳನ್ನು ಮಾಡುತ್ತೇನೆ. ನಾನು ಪೂರ್ಣವಾಗಿ ನನ್ನ ಧರ್ಮದ ಮೇಲೆ ಸ್ಥಿರನಾಗಿದ್ದೇನೆ, ಬೇರೆಯವರದನ್ನು ಒಪ್ಪುವುದಿಲ್ಲ. ಏಕೆಂದರೆ ಎಲ್ಲಿಯಾದರೂ ಹೋದರೆ ಇವರು ಪರಸ್ಪರರಲ್ಲಿ ವಾದ ವಿವಾದ ಮಾಡುತ್ತಾರೆ. ಬೇರೆ ಪಂಥದವರು ಒಬ್ಬರಿನ್ನೊಬ್ಬರ ಜೊತೆ ನಮ್ಮ ಧರ್ಮ ಹೀಗಿದೆ, ನಿಮ್ಮದು ಹಾಗಿದೆ. ಅಂದರೆ ಧರ್ಮದಾಸನು ಮೊದಲೇ ದಾರಿಯನ್ನು ಮುಚ್ಚಿಬಿಟ್ಟ. ಅಂದರೆ ನಾನು ಬೇರೆಯವರ ಮಾತನ್ನು ಕೇಳುವುದಿಲ್ಲ, ನಾನು ನನ್ನ ಧರ್ಮವನ್ನು ಸರಿ ಎಂದು ನಂಬಿದ್ದೇನೆ. मेरे संदिल ने मोहम्मद रम्मा को वैष्णव हमारे परसर तीर्थ हम किए हैं चिन्ह सिरजनहारे. ಧರ್ಮದಾಸರು ಹೇಳುತ್ತಾರೆ, ನಾನು 68 ತೀರ್ಥಗಳನ್ನು ಮಾಡಿದೆ, ಭಗವಂತ ತಿಳಿದು ಬಂದ ನನಗೆ, ಹಾಗೂ ನಮ್ಮದು ವೈಷ್ಣವ ರೂಪವಾಗಿದೆ. ಪರಮಾತ್ಮ ಹೇಳಿದರು, ಬೋಲ್ಯ ಜಂದ ಬೆನ್ ಕಹಾ ಸೆ ಸಾಲೆಗಹಾಯೆ, ಪೋಕರ್ ಸಿಟ್ಕ ಧಾಮ ಮುದೆ ತತ್ಕಾಲ ಮತಾಯೆ. ಈ ಎಲ್ಲ ತೀರ್ಥಗಳನ್ನು ಮಾಡುವವನು ಎಲ್ಲಿ ಹೋಗುವನು? ನನಗೆ ತಿಳಿಸಿ, ಯಾವ ಲೋಕಕ್ಕೆ ಪ್ರಾಪ್ತನಾಗುತ್ತಾನೆ ತಿಳಿಸಿ. रामकृष्ण का रहे नगर वह कौन कहावे, ये जन्मंथ देवता क्यों भरट बजावे. ಈ ಕಲ್ಲಿನ ಮೂರ್ತಿಗಳನ್ನು ಹಿಡಿದುಕೊಂಡು ಅಲೆಯುತ್ತಿರುವೆ, ಇವು ಏನನ್ನು ಕೇಳಿಸುವುದಿಲ್ಲ, ನಿನ್ನ ಜೊತೆ ಮಾತನಾಡುವುದಿಲ್ಲ. ಇವರ ಮುಂದೆ ಗಂಟೆಯನ್ನು ಬಾರಿಸುವುದರಲ್ಲಿ ಏನು ಅರ್ಥವಿದೆ? ರಾಮಕೃಷ್ಣ ಕಹಾ ರಹೆ ನಗರ ವಹ ಕೌನ್ ಕಹಾವೆ, ये जनवंत है देवता क्यों भरट बजावे. सुने गुन नहीं धात पत्थर के स्वामी, कांबर में धर्मदास चीन निज पदनी कामी. ಈ ನಿನ್ನ ಕಲ್ಲಿನ ಸ್ವಾಮಿಗಳು ಧಾತುವಿನ ಹಿತ್ತಾಳೆಯಿಂದ ಮಾಡಲ್ಪಟ್ಟ ಇವರು ನಿನ್ನ ಯಾವ ಮಾತುಗಳನ್ನು ಕೇಳುವುದಿಲ್ಲ ಮತ್ತು ತಿಳಿದುಕೊಳ್ಳುವುದೂ ಇಲ್ಲ. ಎಲ್ಲಿ ಅಲಿಯುತ್ತಿದ್ದೀರಿ ಧರ್ಮದಾಸರೇ? ಆ ನಿಜ ಪದವಿಯನ್ನು ಪ್ರಾಪ್ತಿಸಿಕೊಳ್ಳಿ, ಯಾವುದನ್ನು ಗೀತೆಯಲ್ಲಿ ತಿಳಿಸಲಾಗಿದೆ. ಗೀತೆಯ ಅಧ್ಯಾಯ 15 ಶ್ಲೋಕ 4 ಹೇಳಿದ್ದಾನೆ, ತತ್ವಜ್ಞಾನದ ಪ್ರಾಪ್ತಿಯ ನಂತರ ಪರಮೇಶ್ವರನ ಆ ಪರಮ ಪದವಿಯನ್ನು ಹುಡುಕಬೇಕು. ಅಲ್ಲಿ ಹೋದ ಮೇಲೆ ಸಾಧಕರು ಮತ್ತೆ ಜನ್ಮ ಮರಣದಲ್ಲಿ ಬರುವುದಿಲ್ಲ. ಹಾಗೂ ಯಾರು ಇಡೀ ಸೃಷ್ಟಿಯನ್ನು ರಚಿಸಿದ್ದಾರೆ
ಅವರದೇ ಭಕ್ತಿ ಮಾಡಿ. ಹಾಗಾಗಿ ಆ ನಿಜ ಪದವಿಯನ್ನು ಪ್ರಾಪ್ತಿಸುವುದರಿಂದ ಈ ಸಾಧನೆಗಳಿಂದ ಏನೂ ಸಿಗುವುದಿಲ್ಲ. गरीब राम कृष्ण कोटो गए धनी के काचे के जंद कह धर्मदास से बूझो ज्ञान विवेक है जल की बोल जहान गर्भ में साध बनाया दस्तवारे की देने से मनुष्य कहाया हो जग अग्नि मैले राख साख सुनियो ब्रह्मदासा तज पत्थर की पूंजा छोड़िया बुद्धि आशा. ಯಾವ ಪರಮಾತ್ಮನು ಇಡೀ ಶರೀರ ಅಂದ್ರೆ ಯಾರು ನಿನ್ನ ಉತ್ಪತ್ತಿ ನಿನ್ನ ಶರೀರ ರಚಿಸಿದರು ಮನುಷ್ಯನದ್ದು, ಹಾಗೂ ತಾಯಿಯ ಹೊಟ್ಟೆಯಲ್ಲಿ ಯಾರು ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ ಜೀವಂತವಿಟ್ಟನು ಅವರ ಭಕ್ತಿಯನ್ನು ಮಾಡು. ಈ ಕಲ್ಲು ಮತ್ತು ಈ ದೇವತೆಗಳ ಹಿಂದೆ ಬೀಳಬೇಡ. ಯಾ ಬೋಧಿ ಆಸಾ, ಇದು ವ್ಯರ್ಥ ಸಾಧನೆ. ಇಂತಹ ಕೀಳು ಮಟ್ಟದ ಆಸೆ ಮಾಡಿ ಕುಳಿತಿರುವೆ, ಇವು ನಿನ್ನನ್ನು ಪಾರಾಗಿಸುತ್ತವೆಂದು. ಮಕ್ಕಳೇ, ಗಿರಿ ಪೇಡ ಪೂಚಿಪೋ ಪಂಡಿತ ಪಕ್ಕಳೆ ಬಾಬಾ ಮದಿ ವಿಹಂಗ ಗಿರಿ ಮದ್ದಾಸುವ ಭೌದರಡು ನಹಿ ಸಾಧ ಸತ್ಸಂಗ. ಈ ಪಂಡಿತರಿಂದ ಹೇಳಲ್ಪಟ್ಟ ಈ ಎಲ್ಲಾ ಸಾಧನೆಗಳು ಹೀಗಿವೆ ಅಂದ್ರೆ, ಜ್ಯೇಷ್ಠ ಮಾಸದಲ್ಲಿ ಬಹಳಷ್ಟು ಅಧಿಕ ಮಳೆಯಾಗುತ್ತದೆ. ಎಲ್ಲ ನದಿಗಳು ತುಂಬಿರುತ್ತವೆ, ನೀರು ಫುಲ್ ಆಗಿ ಹರಿಯುತ್ತದೆ. ಹಾಗೂ ಅದರಿಂದ ಪಾರಾಗಲು ಯಾರಾದರೂ ಕುರಿಯ ಬಾಲವನ್ನು ಹಿಡಿದುಕೊಳ್ಳಿ ಅದು ದಡಕ್ಕೆ ತಲುಪಿಸುತ್ತದೆ ಎಂದು ಹೇಳಿದರೆ ನೆವರ್ ಪಾಸಿಬಲ್, ಕ್ವೈಟ್ ಇಂಪಾಸಿಬಲ್. ನೀವು ಬೇನ ಪೂಚಕೋ ಪಂಡಿತ ಪಕ್ಕರೆ ಬಾಂಧೋ ನದಿ ಬಿಹಂಗ ದಿನದಾಸುವ ಮೌಬೆನ ಡೂಬೆ ನಹಿ ಸಾಧ ಸತ್ಸಂಗ. ಅವರಂತೂ ಸಂಸಾರ ರೂಪಿ ಸಮುದ್ರದಲ್ಲಿ ಮುಳುಗಿ ಸತ್ತು ಹೋಗುತ್ತಾರೆ. 84 ಲಕ್ಷ ಯೋನಿಗಳಲ್ಲಿ ಹೋಗುತ್ತಾರೆ, ಅವರಿಗೆ ಸಾಧುಗಳ ಸತ್ಸಂಗ ಸಿಗಲಿಲ್ಲ. ಹಾಗೂ ಮಕ್ಕಳೇ, ಖರವರೆ ಚಾರೋ ವೇದ ಚತುರ್ವೀರೇ ಸ್ವಕ್ಷೌವೇದ ಸಾಹಿತ್ಯ ಮುಖ ಸೋಹಂ ಸತ್ ಸಂವೀರೇ. भेद पूछ को पंडित पकड़ डाल दो नदी विरुद्ध ದಿನದಾಸೋ ಮೌಲ್ಯಂದ ಬರೀ ಸಾಧ ಸತ್ಸಂಗ. ನಿಮಗೆ ಸೂಕ್ಷ್ಮ ವೇದವನ್ನು ಓದಿ ತಿಳಿಸಲಾಗುತ್ತಿದೆ. ನಿಮಗೆ ನಿಜವಾದ ಸಂತನ ಸತ್ಸಂಗ, ಸಾಧುವಿನ ಸತ್ಸಂಗ ಪ್ರಾಪ್ತವಿದೆ. ನಿಮ್ಮ ಸೌಭಾಗ್ಯವನ್ನು ನೆನೆದು ಹೆಮ್ಮೆ ಪಡಿ. ಒಬ್ಬ ಜೀವಿಯನ್ನು ಹೀಗೆ ಬೆಳೆಸಿದ್ದಾರೆ, ಒಬ್ಬೊಬ್ಬರನ್ನು ನಿಮ್ಮನ್ನು ಸಹ ಹೀಗೆ ತಿಳಿಸಬೇಕಾಯಿತು. ಆರಂಭದಲ್ಲಿ ತಿಳಿದುಕೊಂಡರೂ ಸಹ ಯಾರೂ ಒಪ್ಪಿರಲಿಲ್ಲ. -0ದಿಂದ ಮನೆ ಮನೆಗೆ ಹೋಗಿ ಈ ಆತ್ಮದ ಕೊಳೆಯನ್ನು ತೊಳೆದೆ, ಅಜ್ಞಾನವನ್ನು ನಾಶ ಮಾಡಿದೆ. 27-28 ವರ್ಷಗಳಾದವು. ದಾಸನು ಪರಮಾರ್ಥವನ್ನು ಮಾಡಿರುವೆ, ಸ್ವಾರ್ಥವಲ್ಲ. ವೃದ್ಧಾವಸ್ಥೆ ಬಂತು. ಈಗಲೂ ಕೂಡ 3 ಗಂಟೆ 4 ಗಂಟೆ ನಿಂತುಕೊಂಡು ಪರಮಾತ್ಮನ ನೌಕರಿ ಮಾಡುತ್ತಿದ್ದೇನೆ. ಅವರ ಮಕ್ಕಳದ್ದು. ಕಣ್ಣುಗಳನ್ನು ತೆರೆಯಿರಿ, ಸ್ವಲ್ಪವಾದರೂ ತಿಳುವಳಿಕೆ ಇದ್ದರೆ. ಕಾಲನಂತೂ ನಿಮ್ಮ ಬುದ್ಧಿಯನ್ನು ಪೂರ್ತಿ ನಾಶ ಮಾಡಿದ್ದಾನೆ, ಹೀಗೆ ಹಿಂಡಿದ್ದಾನೆ. ಇಷ್ಟೆಲ್ಲ ಪ್ರಮಾಣಗಳನ್ನು ನೋಡಿಯೂ ಸಹ ನಮ್ಮ ಪಾಪಿ ಮನಸ್ಸು ಒಪ್ಪಲು ತಯಾರಿಲ್ಲ. ಈ ಜ್ಞಾನದಿಂದ ಆತ್ಮವು ಜಾಗೃತವಾಗುತ್ತದೆ. ಹಾಗೂ ಇದು ಯಾವಾಗ ಅರ್ಥ ಮಾಡಿಕೊಳ್ಳುತ್ತದೆ ಸರಿಯಾಗಿ, ಆಗ ಈ ಮನಸ್ಸಿನದು ಏನೂ ಸಹ ನಡೆಯುವುದಿಲ್ಲ. ಇದಂತೂ ನಾಯಿಯಂತೆ ಹಿಂದೆ ಹಿಂದೆ ಸಾಗುತ್ತದೆ. ಈಗ ಮುಂದೆ ಇದೆ. ನಮಗೆ ಜ್ಞಾನವಿರಲಿಲ್ಲ, ಅದಕ್ಕಾಗಿ ಎಲ್ಲ ಕಡೆ ತಲೆಹರಟೆ ಮಾಡಿಸುತ್ತಾ ಬಂತು. ಈಗ ಹೇಗೆ ಧರ್ಮದಾಸರನ್ನು ತಿಳಿಸುತ್ತಿದ್ದಾರೆ ದಾತ, ಮಕ್ಕಳೇ ನಿಮ್ಮೆಲ್ಲರಿಗೂ ಹೀಗೆ ತಿಳಿಸಿದ್ದಾರೆ ಮೊದಲು. ಹಾಗೂ ಈ ಜನ್ಮದಲ್ಲಿ ನೋಡಿಕೊಳ್ಳಿ, ಏನು ಸಹಜವಾಗಿ ನಂಬಿಬಿಟ್ಟಿರಾ ನೀವು? 100 ಪ್ರಶ್ನೋತ್ತರಗಳನ್ನು ಮಾಡಿದ್ದೀರಿ ನೀವು, 100 ಸಲ ಪ್ರಮಾಣಗಳನ್ನು ನೋಡಿದ್ದೀರಿ. ಪ್ರಮಾಣಗಳ ಜೊತೆ ಮನೆಯಲ್ಲಿ ಸ್ವಲ್ಪ ವಿಶೇಷ ಲಾಭವಾಯಿತು. ಆಗ ಪರಮಾತ್ಮ ತಮ್ಮ ಮಕ್ಕಳನ್ನು ಕ್ಯಾಚ್ ಮಾಡಿಕೊಂಡರು, ಬುದ್ಧಿ ನೆಟ್ಟಗಾದಾಗ. ಈ ಕಥೆಗಳಿಂದ ಬಹಳಷ್ಟು ನಿಮಗೆ ಸಿಗುತ್ತದೆ. ಮೊದಲೇನು ವಿಸ್ತಾರದಿಂದ ಜ್ಞಾನವನ್ನು ತಿಳಿಸಿದೆ, ಅದು ಈಗ ಕೆಲಸಕ್ಕೆ ಬರುತ್ತದೆ ನಿಮಗೆ. ಅದು ವ್ಯರ್ಥ ಪ್ರಯತ್ನವಾಗಿರಲಿಲ್ಲ. ಪರಮಾತ್ಮನ ಯಾವುದೇ ಕೆಲಸವು ನಿಷ್ಪ್ರಯೋಜಕವಾಗಿರುವುದಿಲ್ಲ. ಮಕ್ಕಳೇ, ಅದ್ಭುತ ಭಾಗ್ಯ ಪಡೆದು ಜನ್ಮಿಸಿದ್ದೀರಿ ನೀವು. 7.5 ಶತಕೋಟಿ ಜನಸಂಖ್ಯೆ ಇದೆ ವಿಶ್ವದ್ದು. ಅವರಲ್ಲಿ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ. ಗರೀಬ್ ದಾಸರು ಹೇಳುತ್ತಾರೆ, ದಿನ ದೀನಕ
ಎರಡು ಧರ್ಮಗಳ ಅಂದರೆ ಹಿಂದೂ ಮತ್ತು ಮುಸಲ್ಮಾನರು ಮೊದಲು ಎರಡೇ ಧರ್ಮಗಳಿದ್ದವು ಇಲ್ಲಿ. सगदल दोनों दिन का दिल ना दोस्त नादार सतगुर का ते कोई एक है ಇವು ಜನ್ಮ ಸತ್ ಇಲ್ಲಿ ಏನು ಹೇಳುತ್ತಾರೆ ಪರಮಾತ್ಮ? ಗಿರಿವತ್ಕರ ಅಮ್ಮಕರ್ಷಣ ಗೋಟೋ ಗೈ ದಣಿ ಏಕ ಕಾ ಏಪಿ जिंद कहे ध्रुवदास शेरे बोझ हो गया नवेरे। ओए होए गिरिव अनंत कोट ब्रह्मांड रच सब तजर है निहार जिंद कहे ध्रुवदास स्वरूप जा का करो विचार। सकल सोन परवान समान रहे अनुरागी तुमरी चीन न पले सुनो वसनो बैरागीरी। अलख अछेद अभेद सकल जो में से ड्यारा बाहर भीतर पूर्ण ब्रह्ಮ ಆಶ್ರಮ ಅದರ ಅದಾರ ಪರಮಾತ್ಮ ಸರ್ವವ್ಯಾಪಕರಾಗಿದ್ದಾರೆ. ಹಾಗೂ ಮೂಲ ರೂಪದಿಂದ ಮೇಲೆ ಅದರ ಆಧಾರ ಎಲ್ಲಕ್ಕಿಂತ ಮೇಲಿನ ಸ್ಥಾನದಲ್ಲಿ ಅವರ ಆಶ್ರಮವಿದೆ. ಅಲ್ಲಿ ಡೇರೆ ಇದೆ, ಸತ್ಯಲೋಕದಲ್ಲಿ ವಾಸವಿದೆ. ಬಾಹರ್ ಭೀತರ ಪೂರ್ಣ ಬ್ರಹ್ಮ ಆಶ್ರಮ ಅದರ ಅದಾರ. ಧರ್ಮದಾಸರು ಹೇಳಿದರು, ಬೋಲ್ನತ್ ಹೈ ಧರ್ಮದಾಸ್ ಸುನಂಜನ್ ದಾಮ ಬಾಣಿ ಕೋನ ತುಮಾರಿ ಜಾತ್ ಕಹಾ ಸೆ ಆಯೆ ಪರಾಣಿ. ನೋಡಿ ಎಷ್ಟು ಬುದ್ಧಿ ಭ್ರಷ್ಟವಾಗಿದೆ. ತನ್ನ ಮಾಲೀಕನಿಗೆ ಹೇಳುತ್ತಾನೆ, ಹೇ ಜೀವಾತ್ಮ, ನೀನು ಎಲ್ಲಿಂದ ಬಂದೆ, ನಿನ್ನ ಜಾತಿ ಯಾವುದೆಂದು. ಏಕ್ ತತ್ರನ್ ಕಿ ಬಾತ್ ಕಹಿ ತ ಮೋಸೆ ಲೀಲಾ ನಾಮ್ನಾ ಕಪಿಯ ದೂದ್ ಪತ್ಥರ ಸೆ ಕರಿ ಕರೀಲಾ. ನರಸೇಲಾ ನತ್ ನಾಥು ಪಕ್ಕರ ಕೆ ಅದೆ ರಹತೆ ಜಾಕಿ ಹೋಂಡಿ ಝಾಲಿ ಸಾವಲ್ ದೋಸಾತೆ ಹತೆ ಹೇ. ಈಗ ಇವನು ಹೇಳುತ್ತಾನೆ, ನೀನು ಇವರನ್ನು ಕಲ್ಲುಗಳೆಂದು ಎನ್ನಬೇಡ, ಇವರು ಭಗವಂತರಾಗಿದ್ದಾರೆ. ಹಾಗೂ ನಾಮದೇವರು ಹಾಲನ್ನು ಕುಡಿಸಿಬಿಟ್ಟರು. ಇತ್ಯಾದಿ ಗುಣಗಾನ ಮಾಡತೊಡಗಿದ. ಪರಮಾತ್ಮ ಕೇಳಿದಳು, ನಾಮದೇವರ ಕಲ್ಲಿಗೆ ಹಾಲನ್ನು ಯಾರು ಕುಡಿಸಿದರು? ಇದು ನಿಮಗೆ ಗೊತ್ತಿಲ್ಲ ಹೇಗೆ ಕುಡಿಸಿದರೆಂದು. ಅದು ಹಿಂದಿನ ಸಂಸ್ಕಾರಗಳಿಂದ ಪರಮಾತ್ಮ ಅವರ ಸಹಾಯ ಮಾಡುತ್ತಾರೆ. ಹಾಗೂ ನರಸಿ ಭಕ್ತನು 56 ಕೋಟಿಯ ಸಂಪತ್ತನ್ನು ಮಾಲೀಕರ ಹೆಸರಲ್ಲಿ ದಾನ ಮಾಡಿದ. ಹಾಗಾಗಿ ಯಾರ ಹುಂಡಿಯನ್ನು ಪಡೆಯುವನು? ಸೌನಜೆಂದೆ ಜಗದೀಶ್ ಕ್ಯಾ ತುಮ್ ಜ್ಞಾನ ಸುನಾಯ ಪರಮೇಶ್ವರ ಪರಮಾನ್ ಪತರ್ನಾ ತೈಯೇ ಜಿಂದ. ಇವು ಕಲ್ಲುಗಳಲ್ಲ, ಇವು ಪರಮೇಶ್ವರನಾಗಿದ್ದಾರೆ ಪೂರ್ಣ ರೂಪದಿಂದ. ಇವುಗಳನ್ನು ಕಲ್ಲುಗಳನ್ನೆಂದು ಹೇಳಬೇಡ. ನಾಲ್ನಾಕೆ ಛಾಲ ಛವಾಯಿ ದೈ ದೇಖೋ ಸರ್ ಸಂದಾಹ ವೇಮ್ ಸರ್ಮೋ ಸೇವಾ ಸಾರೆ ಹೈ ನರ್ಭೋ ಸೆ ನಹಿ ನೇ ರೇ ಸೊಂಜಂದೆ ಜಗದೀಶೆ ತು ಮುಜೆ ಶಿಕ್ಷಾ ಕ್ಯಾ ದೇ. ಹೇಳುತ್ತಾನೆ, ನಾವಂತೂ ಇವುಗಳನ್ನೇ ಪೂಜಿಸುತ್ತೇವೆ, ನನಗೇನು ಶಿಕ್ಷಣ ನೀಡುತ್ತಿರುವೆ ನೀನು? ಬೋಲ್ಯ ಜಂದ ಕಬೀರ್ ಸುನೋ ವಾಣಿ ನೃಂದಾಸ हम खालिक हम खलब सतन हमारा प्रकाश क्रीम हम साहिब सतपुरुष है ये सब रूप हमारे जिंद कहे धर्मदास से शब्द ಸಂಸಾರ. ನಾನು ಪರಮಾತ್ಮನಾಗಿದ್ದೇನೆ, ಇಡೀ ಸೃಷ್ಟಿಯನ್ನು ರಚಿಸುವವನಾಗಿದ್ದೇನೆ, ನಾನು ಎಲ್ಲರ ಮಾಲೀಕನಾಗಿದ್ದೇನೆ. ಈಗ ಧರ್ಮದಾಸ ಹೇಳುತ್ತಾನೆ, ಮೋಲ್ಲತ್ ಹೈ ಧರ್ಮದಾಸ್ ನೋ ಸರ್ಬಲ್ ವಿದ್ಯಾ दिक्कत पैदा और प्राण तो हो वो हलक आदेवा नाद मिंद के दे शरीर है प्राण तुम्हारे तुम बोलत बड़ी बात नहीं हावत दिल मारे कान पान स्थान देह मैं बोलत देशम कैसे अलग स्वरूप वेद कही हो ದೇಶ. ಧರ್ಮದಾಸರು ಹೇಳುತ್ತಾರೆ, ನೀವು ಕುಳಿತುಕೊಂಡಿದ್ದೀರಿ, ನನಗೆ ಕಾಣುತ್ತಿದೆ, ಮಾತನಾಡುತ್ತಿರುವಿರಿ, ತಿನ್ನುತ್ತಿದ್ದೀರಿ, ಕುಡಿಯುತ್ತಿದ್ದೀರಿ. ನೀವು ಹೇಗೆ ತಮ್ಮನ್ನು ಭಗವಂತನೆಂದು ಹೇಳುತ್ತೀರಿ? ಭಗವಂತನಂತೂ ನಿರಾಕಾರನಾಗಿದ್ದಾನೆ. ಇವರೆಲ್ಲರ ಬುದ್ಧಿಯ ಮೇಲೆ ಕಲ್ಲುಗಳು ಬಿದ್ದಿವೆ. ಮತ್ತು ಪರಮಾತ್ಮ ಹೇಳಿದರು, ಭಗವಂತ ನಿರಾಕಾರನಾಗಿದ್ದರೆ ಈ ಕಲ್ಲುಗಳನ್ನು ನೀನು ಎತ್ತಿಕೊಂಡು ಅಲೆಯುತ್ತಿರುವೆ. ಇವು ಯಾರ ಮೂರ್ತಿಗಳು? ವಿಷ್ಣು ಮತ್ತು ಕೃಷ್ಣನದ್ದು. ಇವರೇನು ಸಾಕಾರರಲ್ಲವೇ? ಮಕ್ಕಳೇ, ಈ ವಾಣಿಯನ್ನು ಹೇಳುವುದು ಜೊತೆಗೆ ಅನಿವಾರ್ಯವಾಗಿದೆ. ಇದು ಆತ್ಮವನ್ನು ಚಾರ್ಜ್ ಮಾಡುತ್ತದೆ.
मोन्नत जंद अबंद सतलगत सायम सोही, निर्वाणी नजरों से कब से नारा होई। हम ही राम रहीम करीम पूर्ण करता रहो, हम ही बंदे सिद्धू तड़े सच पदम अठारह। ನಾವೇ ಆ ಸೇತುವೆಯನ್ನು ಕಟ್ಟಿದೆವು ಸಮುದ್ರದ ಮೇಲೆ. गिरिवक्षण में धरती पग धरो, नाग सृष्टि संयोग, पद अमान्य रहो, इस वेद ಧ್ವನಿ ವಿಯೋಗೆ. ಈಗ ಧರ್ಮದಾಸರು ಕೇಳುತ್ತಾರೆ, बोलत है धर्मदास जिंद जननी को थारी, कौन पिता परमेश कौन किरण हतारी वीरी। क्यों पुतरे कलि माही कहो सब भेद विचारा, तुम निज पूर्ण ब्रह्म का अन्नपान आहारा। कौन बुली करतार कौन है वंश मिलानी, सब दरु सर्वंग कहाँ से बोलत मानी। कौन देश ने नयन मुख नासानी हाव, तुम दिक्कत को मनुष्य कौन विनिजंद विदेहा। निಮ್ಮದು ಶರೀರ ಕಾಣುತ್ತದೆ, ವಿಧೇಯ ಏರಾದೆ। कौन तुम्हारा धाम नाम सुमरन क्या कहिए, तुम व्यापक कल माही कहो कासाय न रहिए। ಪರಮಾತ್ಮ ಉತ್ತರವನ್ನು ನೀಡುತ್ತಾರೆ, गिरिव गगन स्वर्ण में हमर है, व्यापक सब ही ठोरे, तरदरन हमार है ಭೂಪನ್ ಪೊಲ್ಮೋನ್। ಗಗನ ಸುನ್ನ ಮೇ ಹಮ್ ರಹೆ, ಸತ್ಯ ಲೋಕದಲ್ಲಿ ಎಲ್ಲಕ್ಕಿಂತ ಮೇಲಿನ ಸ್ಥಾನದಲ್ಲಿ, और ವ್ಯಾಪಕ ಸಭಿ ಠೋರ್, ನಾನು ಎಲ್ಲ ಸ್ಥಾನಗಳಲ್ಲಿ ವ್ಯಾಪಕನಾಗಿದ್ದೇನೆ, ನನ್ನ ಶಕ್ತಿ. ಅವರು ಹೃದಯ ರಯನ್ ಹಮಾರ್, ಎಲ್ಲ ಜೀವಿಗಳ ಹೃದಯದಲ್ಲಿ ನಾನೇ ವಿರಾಜಮಾನನಾಗಿದ್ದೇನೆ. ಗೀತೆಯ ಅಧ್ಯಾಯ 18ರ ಶ್ಲೋಕ 61ರಲ್ಲಿ ಹೇಳಿದ್ದಾರೆ, ಯಾವ ಪರಮಾತ್ಮ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ವಿರಾಜಮಾನನಾಗಿ ಎಲ್ಲರನ್ನು ಕರ್ಮಗಳ ಆಧಾರದಿಂದ ಅವರ ಕರ್ಮಗಳ ಫಲ ಕೊಡಿಸುತ್ತಾರೆ. ಅವರು ಇಡೀ ಸೃಷ್ಟಿಯ ಸೃಜನ ರಚನಕಾರರಾಗಿದ್ದಾರೆ, ಅವರಿಂದಲೇ ಇಡೀ ಸೃಷ್ಟಿ ವ್ಯಾಪ್ತವಾಗಿದೆ. ಗೀತೆಯ ಅಧ್ಯಾಯ 18ರ ಶ್ಲೋಕ 62ರಲ್ಲಿ ಅವರ ಬಗ್ಗೆ ಹೇಳಿದ್ದಾರೆ, ನೀನು ಸರ್ವ ಭಾವದಿಂದ ಆ ಪರಮೇಶ್ವರನ ಶರಣದಲ್ಲಿ ಹೋಗು. ಈಗ ಏನು ಹೇಳುತ್ತಾರೆ ಪರಮಾತ್ಮ, गिरिव गगन सोल में हम रहे, व्यापक सभी ठोरे, हर दरन हमारे है भूल पान पल भोर। ಈಗ ಮಕ್ಕಳೇ, ನಾನು ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ವಿರಾಜಮಾನನಾಗಿದ್ದೇನೆ, ನಾನು ಅದೇ ಪರಮಾತ್ಮನಾಗಿದ್ದೇನೆ. ಯಾರನ್ನು ನಿನ್ನ ಗೀತೆಯಲ್ಲಿ ಅನ್ಯ ಪರಮಾತ್ಮನೆಂದು ತಿಳಿಸಿದ್ದಾರೆ. ಈಗ ನಾನು ಯಾವ ಕಾರಣಕ್ಕೆ ಬಂದಿದ್ದೇನೆ ಅದನ್ನು ಕೇಳು. ತನ್ನ ಪುತ್ತರೆ ತೊಮಕಾದ ಸುಣ್ಣ ಸೇ ಪಿಯಾ ಪಿಯಾನ, शब्द रूप धरि दे समदिवारी सूर्यव्याना। आन पुत्रे तुम काद सुन से किया पियाना, शब्द रूप धरि दे ಸಮದಿವಾರಿ ಸೂರ್ಯವ್ಯಾನ. ನಾನು ನಿನಗಾಗಿ ಬಂದಿದ್ದೇನೆ ಇಲ್ಲಿ. ಸುನ್ನ ಅಂದ್ರೆ ಆಕಾಶದಿಂದ ಬಂದಿದ್ದೇನೆ, ಸತ್ಯ ಲೋಕದಿಂದ. ಎಲ್ಲಿ ನಾನು ಇರುತ್ತೇನೆ. और मेरी शब्द रूप नहीं दे, ನನ್ನದು ಮೂಳೆ ಮಾಂಸದ ಶರೀರವಲ್ಲ. नहीं नाद नहीं दंड नहीं पांच तत्व आकारम, ವಿಲಾಗ್ಯಾನ್ ಸಮಾನ್ ಹಂಸ ಉತಾರೋ ಪಾರಂ. ನನ್ನದು ಈ 5 ತತ್ವಗಳ ಶರೀರವಿಲ್ಲ. ಪರಮಾತ್ಮ ಹೇಳುತ್ತಾರೆ, ಧರ್ಮದಾಸ ನೋಡು ನನ್ನನ್ನು ಮುಟ್ಟಿ. ಹೊಯ್ ಹೊಯ್ ನರ್ಕ ಪರಕ ಕರ್ ದೇಖ್ ನಹಿ ಭೌತಿಕ ಹಮರಿ ಕಾಯಾ, ಹಮ್ ತೂತರೆ ತುಮ್ ಕಾದ್ ನಹಿ ಕುಛ್ ಮೋಹನ್ ಮಾಯಾ। गिरिव गगन स्वर्ण में हमारा धाम है, अविदित नगर नरेश है, अगम पंथ कोई ना लगे पूजित संतर शेष। ಧರ್ಮದಾಸರು ತಮ್ಮ ಸಂಶಯವನ್ನು ವ್ಯಕ್ತಪಡಿಸಿದರು. ಪರಮಾತ್ಮ ಹೇಳುತ್ತಾರೆ, ನೋಡು, ಮುಟ್ಟಿ ನೋಡಿಕೊ. ನನ್ನದು ನಿನ್ನಂತಹ ಮೂಳೆ ಮಾಂಸದ ಶರೀರವಿಲ್ಲ, ಹಾಗೂ ನಿನಗಾಗಿ ಬಂದಿರುವೆ. ನನಗೆ ಮೋಹ ಮಮತೆ ಇಲ್ಲ ಯಾರಿಂದಲೂ. ಧರ್ಮದಾಸರು ಕೇಳುತ್ತಾನೆ, ಸಂಶಯವನ್ನು ಸಮಾಧಾನ ಮಾಡಿಕೊಳ್ಳುತ್ತಾನೆ. बोलत है धर्मदास सुनो सतगुरु शैलानी, नरक परख से न्यार वेद कुछ अकल अमानी। सुन दे जगदीश शीश पविचरण तुम्हारे, पौमी असल साधि पहो तो हदर अधहरे। ಅಂದ್ರೆ ಹೇ ಜಿಂದಾ ಮಹಾತ್ಮ, ಹೇ ಭಗವಂತ, ನಿಮಗೆ ಕೈ ಕಾಲುಗಳು ಇವೆ, ಮತ್ತೆ ಗೊಂದಲಕ್ಕೊಳಗಾಗುತ್ತಿದ್ದಾನೆ.
ಕೈಕಾಲುಗಳು ಕಾಣುತ್ತಿವೆ. ಪೂರ್ಣ ರೂಪದಿಂದ ಭೂಮಿಯ ಮೇಲೆ ಕುಳಿತಿದ್ದೀರಿ ಹಾಗೂ ಹೇಳುತ್ತಿದ್ದೀರಿ ಮೇಲಿರುವೆನೆಂದು. ಜೀವದ ಶ್ವಾಸ ಉಸಾಸುತ ಹೋಗೋ ಸ್ವಾಮಿ ನೈಜ ಮಾಯಾ ಮಹೋತೋ ಉತ್ತರೇ ಧರ್ಮಿ. ವ್ಯಂಗ್ಯ ಮಾಡುತ್ತಾನೆ. ನಿಮಗೆ ಮೋಹ ಮಮತೆ ಇರದಿದ್ದರೆ ಏಕೆ ಬಂದಿದ್ದೀರಿ ಕೆಳಗೆ? ನೋಡಿ, ನಮ್ಮ ಬುದ್ಧಿ ಕಾಲನು ಪೂರ್ತಿ ಕಲ್ಲಿನಂತೆ ಮಾಡಿಬಿಟ್ಟ. ತುಮ್ ಸುಖ ಸಾದರ ಅಲೂಪ ಜೋ ಅದರದ ಹಾಯಿ ನೈ ಪೆಂಡ ನೀ ಪ್ರಾಣ ತುಕ್ಕಿಚ್ಛೆ ಬೋಲೋ ಸ್ವಾಮಿ. ಒಂದೊಮ್ಮೆ ನಿನ್ನ ಶರೀರ ಇಲ್ಲದಿದ್ದರೆ ಹೇಗೆ ಮಾತನಾಡುತ್ತಿರುವೆ? ಹೇಳುವ ಭಾವಾರ್ಥವೇನೆಂದರೆ, ನಾವು ನಮ್ಮ ಬುದ್ಧಿಯಿಂದಲೇ ಯೋಚಿಸುತ್ತೇವೆ. ಏನೆಂದರೆ, ಮನುಷ್ಯ 5 ತತ್ವದ ಶರೀರಗಳಿಂದ ನಿರ್ಮಿತವಾಗಿದ್ದಾನೆ. ರಾಮಕೃಷ್ಣರು ಕೂಡ ಇದರಿಂದಲೇ ಆಗಿದ್ದರು. ಅವರದು ಈ ಶರೀರವಿಲ್ಲ. ಕಬೀರ್ ಸಾಹೇಬರು ಹೇಳುತ್ತಿದ್ದಾರೆ, ಕೈ ಮುಟ್ಟಿ ನೋಡು, ನನ್ನದು ಆ ಶರೀರವಿಲ್ಲ. ಮತ್ತೆ ಹೇಳುತ್ತಾನೆ, ತುಮ್ ಅಂಜಲ್ ಕರೋ ಆಹಾರ ವ್ಯವಹಾರ ಬ್ರಹ್ಮ ಕಿ ಬಾತ. ನೀವು ಆಹಾರ ಸೇವನೆಯನ್ನು ಮಾಡುತ್ತೀರಿ. ಬ್ರಹ್ಮ ಹೈ ನಿರಾಕಾರ ನಿರ್ಮೂಲ ತುಮರ ದಿಖ ತಂದಾತ. ಭಗವಂತನಂತೂ ನಿರಾಕಾರನಾಗಿದ್ದಾನೆ. ಬ್ರಹ್ಮನಂತೂ ನಿಮ್ಮದು ಕೈಕಾಲು ಎಲ್ಲವೂ ಕಾಡುತ್ತದೆ. ಈಗ ಹೇಗೆ ಪರಮಾತ್ಮ ಮತ್ತು ಕಾಲನ ವಾರ್ತಾಲಾಪವಾಗಿದ್ದು, ತೇಜಾಜಿತ್ ಸಂಸಾರ ಜೀವ ಕಾ ಜೀವ ತುಮ್ಹರ ಕಹಾನಿ ಮಾನ ಹಮರಿ ಗೋಡ್ ಬಾದ್ ಬಕ್ರನೆ. ಈಗ ಇದು ಅದೇ ಪ್ರಸಂಗವಾಗಿದೆ. ಅದು ಪ್ರತ್ಯಕ್ಷ ಪ್ರಮಾಣವಾಗುತ್ತಿದೆ. ಏನೇನು ಗೊತ್ತಿಲ್ಲ ಧರ್ಮದಾಸನಿಗೆ ಮತ್ತು ತಲೆಹರಟೆ ಮಾಡುತ್ತಿದ್ದಾನೆ. ನಮ್ಮೆಲ್ಲರಲ್ಲಿ ಇಂತಹ ಅಜ್ಞಾನವನ್ನು ತುಂಬಿ ಕಾಲನು ಹೀಗೆಯೇ ಮಾಡಿರುವನು. ಪರಮಾತ್ಮ ಹೇಳುತ್ತಾರೆ, ಈಗ ನಿನ್ನ ಮುಂದೆ ಕುಳಿತಿದ್ದೇನೆ, ನಾನು ಮೇಲಿರುತ್ತೇನೆ. ಧರ್ಮದಾಸ ಸಾನೋ ನೀರಿ ಹರುಕ್ಷೀರಿ. ಹಾಲು ಮತ್ತು ನೀರನ್ನು ಬೇರ್ಪಡಿಸು. ಇದು ನಿಮ್ಮ ಭ್ರಮೆಯಾಗಿದೆ. ನಾನು ಬಸು ಸತ್ಯ ಲೋಕದಲ್ಲಿ. ಮತ್ತು ಈಗ ನಿನ್ನ ಮುಂದೆ 1 ಸೆಕೆಂಡ್ನಲ್ಲಿ ಮೇಲೆ, 1 ಸೆಕೆಂಡ್ನಲ್ಲಿ ಕೆಳಗೆ. ಹಮ್ ಹೈ ಸಮದ ಸ್ವರೂಪ ಅನೂಪ ಅನಂತ ಅಜೂನಿ ಅಮರೇನ ಪಿಂಡ ಪ್ರಾಣ ಹಮ್ ಕಾಯಾಮದ ಮೋನಿ हमसे नादौर गंध सेंद सरवर सैलानी हमसे गिरफ्तारी पुरुष हम ही है सृष्टि अमाना. हमसे नादौर गंध सेंद सरवर सैलाना हमसे गिरफ्तारी पुरुष हमसे ही सृष्टि अमाना. हम ही से सत्व स्वरूप हम ही है पुरुष कुमारी हम ही से स्वर्ग पाताल ख्याल कहिए संसारी. अदल अधिकार बार हलके तू हलका जन्म सार कुरंत संत शुभर सर पलका जो ಧಾರ ಸೌಫಯ ಗುಪ್ತ ಮಂತ್ರ ಮುಸ್ಕಾನಿ. ಅಂದ್ರೆ ನಮ್ಮಿಂದ ಯಾರು ಭೇಟಿಯಾಗುತ್ತಾರೋ ನಾವು ಅವರಿಗೆ ಇಂತಹ ಜ್ಞಾನವನ್ನು ಕೊಡುತ್ತೇವೆ, ಗುಪ್ತ ಮಂತ್ರವನ್ನು ಕೊಡುತ್ತೇವೆ. ಅವನ ಕಲ್ಯಾಣವಾಗಿ ಬಿಡುತ್ತದೆ. ಕಯಜಿಂದ ಜಗದೀಶ್ ಸೋನೋ ತು ಧರ್ಮ ನಿಶಾನಿ मेरे नाम है जन्म नाम रो में आओ में जाई शब्द विहंगम सोन में है नाम रधूप में छाई. बोले जिंद सुनो धर्मदास अमर पिंड प्राण में श्वास द्रवयोनि में हम नहीं आए मातर कदर न जननी जाए. शब्द स्वरूपी रूप हमारा क्या दिखलावे ಆಚಾರ ವಿಚಾರ. ಹಾಗೂ ನೀನು ಹೇಳುತ್ತಿದ್ದೆ, ನಾವು ಹಿಂಸೆಯನ್ನು ಮಾಡುವುದಿಲ್ಲ, ಜೀವ ಹಿಂಸೆಯನ್ನು ಮಾಡುವುದಿಲ್ಲ. ಕೇಳಿಸಿಕೋ, ಜೀವ ಹಿಂಸೆಯ ಕುರಿತು ನಿನ್ನ ಲೆಕ್ಕವನ್ನು ವಿಸ್ತಾರವಾಗಿ ಹೇಳುತ್ತೇನೆ. ಸತ್ತರ ಬ್ರಾಹ್ಮಣ ಕಿ ಹೈ ಹತ್ತ ಜೋ ಚೌಕ ತುಮ ದೇವೋ ನೆತ್ತ. ಅಂದ್ರೆ ನೀನೇನು ಪ್ರತಿದಿನ ನೆಲವನ್ನು ಸಾರಿಸಿ, ಸ್ಥಾನವನ್ನು ಸವರಿ ಮತ್ತು ಒಲೆ ಹೊತ್ತಿಸುತ್ತೀರಿ, ಆಹಾರ ತಯಾರಿಸುತ್ತೀರಿ. ಎಷ್ಟೊಂದು ಪಾಪಗಳು ತಗುಲುತ್ತವೆ ಅಂದ್ರೆ 70 ಬ್ರಾಹ್ಮಣರನ್ನು ಕೊಂದಷ್ಟು. ಬ್ರಾಹ್ಮಣ ಅಂದ್ರೆ ಭಕ್ತ. ಹಾಗಾಗಿ ಹೇಳುವ ಭಾವಾರ್ಥವೇನೆಂದ್ರೆ, ಒಬ್ಬ ಬ್ರಹ್ಮಹತ್ಯೆಯ ಬಹಳ ಪಾಪ ಬರೆದಿದ್ದಾರೆ ಪುರಾಣಗಳಲ್ಲಿ. ಹಾಗೂ ನೀವು ಪ್ರತಿದಿನ 1 ಸಮಯಕ್ಕೆ ಊಟ ತಯಾರಿಸಲು ಏನು ಪಾಪಗಳನ್ನು ಮಾಡುತ್ತೀರಿ. ಸತ್ತರ ಬ್ರಾಹ್ಮಣ ಕೀರ ಹತ್ತ ಜೋ ಚೌಕ ತುಳಿದೇ ಉಂಡಿತ್ತ.
ಬ್ರಾಹ್ಮಣ ಸೆನ್ಸ್ ಹತ್ತಾದು ಹೋಯಿ ಜಲ ಸ್ನಾನ ಕರ ತೋಸು. ಸಾವಿರ ಬ್ರಾಹ್ಮಣರ ಹತ್ಯೆಯ ಪಾಪ ಅವನಿಗೆ ತಗುಲುತ್ತದೆ. ಯಾರು ಈ ಕೊಳದಲ್ಲಿ ಸ್ನಾನ ಮಾಡುತ್ತಾನೆ? ಎಷ್ಟೊಂದು ಜೀವಿಗಳನ್ನು ಸಾಯಿಸಿದೆ ತಿಕ್ಕಿ ತಿಕ್ಕಿ. ನೋಡು, ಈ ಲೋಟದಲ್ಲಿ ಜಲವನ್ನು ತಂದೆ ತುಂಬಿಕೊಂಡು ಇದರಲ್ಲಿಯೂ ವಿಚರಿಸುತ್ತಿವೆ ಜೀವಿಗಳು. ಹಾಗೂ ಸ್ನಾನ ಮಾಡುವಾಗ ಎಷ್ಟೊಂದು ಸಾಯಿಸಿಬಿಟ್ಟೆ. ब्राह्मण सन सत्ता जो होई ही जल्द स्नान करत है सोई चौके कर्म कीट मर जाहे सुख ಸಂಜೀವೋ ದರ್ಶನಾಯ. ನೆಲವನ್ನೇನು ಸಾಯಿಸುತ್ತೀರಿ? ಹಾಗೂ ಗೊತ್ತಿಲ್ಲ ಅದರಲ್ಲಿಯೂ ಎಷ್ಟೊಂದು ಸೂಕ್ಷ್ಮ ಜೀವಿಗಳು ಸಾಯುತ್ತವೆ, ಅವು ಕಾಣುವುದು ಸಾಯಿಲ್ಲ. ಚೌಕೆ ಕರ್ಮಿ ಕೀಟ ಮರ ಜಾಹಿ ಸುಖ ಸಂಜೀವಿಸೋ ದರ್ಶನಾಹಿ. ಅರಿ ಮಾತಿ ಪೃಥ್ವಿ ಕೆ ರಂಗ ಅನಂತ ಕೋಟಿ ಜೀವ ಉಳ ಪತಂಗ. ಕೆಲವು ಹೀಗಿರುತ್ತವೆ, ಹುಲ್ಲಿನಂತೆ ಹಸಿರು ಬಣ್ಣದ್ದಾಗಿರುತ್ತವೆ. ಕೆಲವು ಭೂಮಿಯ ಬಣ್ಣದ್ದಾಗಿವೆ, ಭೂಮಿಯ ಮೇಲೆ ಇವೆ, ಆದರೆ ಕಾಣಿಸುವುದಿಲ್ಲ. ಅರಿ ಮಾತಿ ಪೃಥ್ವಿಗೆ ರಂಗ ಅನಂತ ಕೋಟಿಗೆ ಮೂಢ ಪತಂಗ. ಹೇಗೆಂದರೆ ಸೂಕ್ಷ್ಮ ಜೀವಿಗಳು ಗಾಳಿಯಲ್ಲಿಯೂ ಕೂಡ ಹಾರುತ್ತಿರುತ್ತವೆ. ಶ್ವಾಸದಿಂದ ತಿಂದು ಕುಡಿಯುವುದರಲ್ಲಿ ಬಹಳಷ್ಟು ಜೀವಿಗಳು ಸಾಯುತ್ತವೆ. ತಾರಕ ಮಂತ್ರ ಕೋಟಿ ಜಪಾಹಿ ವಾ ಜೀವ ಹೆಸರುತ್ತರೆ ನಾಹಿ. ನೀವು ಎಷ್ಟೆಲ್ಲ ನಿಮ್ಮ ತಾರಕ ಮಂತ್ರಗಳನ್ನು ಜಪಿಸುತ್ತಾ ಅವುಗಳಿಂದ ಜೀವಹಿಂಸೆಯ ಪಾಪವು ನಾಶವಾಗುವುದಿಲ್ಲ. ಇನ್ನು ತಿಳಿಸುತ್ತೇನೆ. ಅದೇನು ನೀನು ಬಾಂಧವಗಡದಿಂದ ಇಲ್ಲಿಯ ತನಕ ಬಂದಿರುವೆ, ಕಾಲ್ನಡಿಗೆಯಲ್ಲಿ ಬಂದಿರುವೆ, ಎಷ್ಟೊಂದು ಜೀವಿಗಳನ್ನು ಸಾಯಿಸಿಬಿಟ್ಟೆ. ಕೇಳಿಸಿಕೋ ಎಲ್ಲ ಮಾತುಗಳನ್ನು. ಪೃಥ್ವಿ ಪರಂಪಮಿದೋಧಾರೆ ಕೋಟಿ ಜೀವಿಧಾರೆ ಕರೆ ಆರತಿ ಸಂದನ ಸೇವಾ ಹುಯು ಅಪರಾಧಿನ ಉತ್ತರೆ ದೇವ. ಆರತಿಯನ್ನು ಮಾಡುತ್ತೀರಿ, ಗಂಟೆಯನ್ನು ಬಾರಿಸುತ್ತೀರಿ. ಈ ಠಾಕೂರ್ ಗಂಟಾ ಪವನ ಜಪೋರೆ ಕೋಟಿ ಜೀವ ಸುಖ ಸಂಸರ್ಪೋರೆ. ತಾಲ್ ಮರದ್ನಲ್ಲಿ ಕೊರ್ಧಾರ್ ಲಡುವಾಜ್ಯ ಕೋಟಿ ಜೀವ ಸುಖ ಸಂತ ಸಾಧ್ಯ. ಈ ತಾಳ ಬಾರಿಸುತ್ತೀರಿ, ಡೋಲಕ್ ಬಾರಿಸುತ್ತೀರಿ, ಗಂಟೆ ಬಾರಿಸುತ್ತೀರಿ, ಇದರಲ್ಲಿ ಇವು ಸಹ ಜೀವಿಗಳು ಸಾಯುತ್ತವೆ. ದೂತ್ ದೀಪ್ ಪೊತ್ತರ್ ಪರ್ಹಂಗ ಅನಂತ ಕೋಟಿ ಜೀವ ಜಲ ಪತಂಗ ಏಪಿ ಹಿಂಸಾ ಕರತೋ ಸಾರೆ ಕೈಸೆ ದಿದಾರ್ ಕರೋ ಹಮಾರೆ. ಉಜಾಣಿ ಲಂಬಿ ಕರ್ತ ಹಮೇಶಾ ಅಂದ್ರೆ ಫ್ರೆಶ್ ಆಗಲು ಹೋಗುತ್ತೀರಿ. ತುಕ್ ಸಂಜೀವ ಹೋತ ಹೈ ಮೇಸಾ ಕಾನ್ ಪಾನ್ ದಮನ ಪರಾಣಿ ಕೈಸೆ ಭಾವ ಮುಕ್ತಿ ನಿಸಾಣಿ. ನೀವು ಹೇಳುತ್ತೀರಿ ಜೀವ ಹಿಂಸೆ ಮಾಡುವವನು ಮೋಕ್ಷ ಪ್ರಾಪ್ತಿಸಲು ಸಾಧ್ಯವಿಲ್ಲವೆಂದು. ಇಷ್ಟೊಂದು ಪಾಪಗಳನ್ನಂತೂ ನೀನು ಡೇಲಿ ಮಾಡುತ್ತೀಯಾ? कोटि जीव जल अचुन प्राणी या मैं संग शिवानी जानी को किस्मिदी करो आचारन धर्मो की का तुम सिर भारन. ಹೇಳು, ಈಗ ಹೇಗೆ ನೀನು ಶುದ್ಧತೆಯನ್ನು ಪಾಲಿಸುವೆ? ಹೇಗೆ ಆಚಾರ ವಿಚಾರಗಳನ್ನು ಶುದ್ಧಗೊಳಿಸುವೆ? ನಿನ್ನ ತಲೆಯ ಮೇಲೆ 3 ಲೋಕದ ಭಾರವಿದೆ. ಇಷ್ಟೊಂದು ಪಾಪ ಹೊತ್ತುಕೊಂಡೆ. ರಾತ್ರಿ ಸೂಕ್ಷ್ಮೇ ಗೈಖಂಗ ಅಲಬ್ ಜೀವ ಜುಮ್ಮಿ ಸತ್ಸಂಗಾ ಯೋಧಂ ಸಂಘ ಅಭಂಗ ಹೋಯಿ ಕೋ ಹಚಾರ ಸದಯ ಕಾಣೋಯಿ. ಆನೆ ಸಾಯಿಸು ಬೇಕಿದ್ರೆ ಸೂಕ್ಷ್ಮ ಜೀವಿಯನ್ನು ಸಾಯಿಸು, ಒಂದೇ ತರಹದ ಪಾಪ ಇದೆ. ಆತ್ತಂ ಜೀವ ಹೆದ್ದ ಜೋಕ್ರಾಣಿ ಸೋಕ ಪಾವ ಮುಕ್ತಿ ನಿಶಾನಿ. ಊರ್ದ್ ಪೀಂಗ್ ಜೂ ನ ಬೇಕಾ ತಿನ್ಕ ಕದೇನ ಸುರ್ಜ ಲೇಖ. ಊರ್ದ ಪೀರ್ ಅಂದ್ರೆ ಇವರೇನು ನಕಲಿ ಸಾಧನೆ ಮಾಡುತ್ತಾರೆ. ಊರ್ದ ಪೀಂಗ್ ಜೋ ನ ಬೇಕಾ ಜಿನ್ಕ ಕದೇನ ಸುರ್ಜ ಲೇಖ. स्वामी सेवक मूर्त बेरा मार्ग सुरे दर्ग जुन सेरा. ऐसा ज्ञान अचम सुनाओ पूजा अर्पण सब छुपाओ. गिरिप कैसा ज्ञान सुनावर हो ना कहीं फरमन जावे. गरीबदास शिरदा कहे ಧರ್ಮದಾಸ್ ಉರ್ಭಾವೆ. ಈಗ ಎಲ್ಲವೂ ಹೇಳಿಬಿಟ್ಟರು. ಅಂದ್ರೆ ಎಷ್ಟೊಂದು ಪಾಪಗಳನ್ನು ಮಾಡುತ್ತೀರಿ ನೀವು. ಎಲ್ಲವನ್ನು ಎಣಿಸಿಬಿಟ್ಟರು ಇವನಿಗೆ. ಮತ್ತು ಇಷ್ಟೊಂದು ಜೀವಿಗಳನ್ನು ಸಾಯಿಸುವವನು ಹೇಗೆ ಪಾರಾಗುವನು? ಆ ಕಡೆಯಿಂದ ನೀವು ಹೇಳುತ್ತೀಯಾ ನಾವು ಯಾವ ಜೀವ ಹಿಂಸೆಯನ್ನು ಮಾಡುವುದಿಲ್ಲವೆಂದು. ಮಕ್ಕಳೇ, ಇಷ್ಟೆಲ್ಲ ಜ್ಞಾನವನ್ನು ಕೇಳಿದರೂ ಅವರ ಬುದ್ಧಿಯು ನೆಟ್ಟಗಾಗಲಿಲ್ಲ. ಆದರೆ ಇಷ್ಟೊಂದೆಲ್ಲ ಪ್ರಮಾಣಗಳನ್ನು ನೋಡಿ ಆತ್ಮವು ಇಷ್ಟನ್ನಂತೂ ನಂಬಿತ್ತು, ಭಗವಂತನಂತೂ ಅಲ್ಲ. ಆದರೆ ಈಗ ಪರಮಾತ್ಮ ಹೇಳಿದರು, ಈಗ ನೀವು ಓದಿದ್ದೀರಿ, ತತ್ವಜ್ಞಾನ ತತ್ವದರ್ಶಿ ಸಂತನ ಬಳಿ ಹೋಗಿ ತಿಳಿಯಿರಿ.
ಅವರು ತಿಳಿಸುವರು. ಅವರಿಗೆ ದಂಡವತ ಪ್ರಣಾಮ ಮಾಡಿ. ಆದ್ದರಿಂದ ಅವನ ಮನಸ್ಸಿನಲ್ಲಿ ಇಷ್ಟಂತೂ ಬಂತು, ಇವರು ಭಗವಂತನಂತೂ ಆಗಲು ಸಾಧ್ಯವಿಲ್ಲ. ಆದರೆ ಅದ್ಭುತ ಮಾತುಗಳನ್ನು ತಿಳಿಸಿಬಿಟ್ಟ. ಪರಮಾತ್ಮ ಮತ್ತಷ್ಟು ತಿಳಿಸುತ್ತಾರೆ ಮುಂದೆ. ಈಗ ಇದೊಂದು ಸುದೀರ್ಘ ಚಾಪ್ಟರ್ ಆಗಿಬಿಡುತ್ತದೆ. ಅದಕ್ಕೆ ಮಕ್ಕಳೇ, ಇಲ್ಲಿ ಸಮಯದ ಬಹಳ ಅಭಾವವಿದೆ. ಆದರೂ ದಾತ ನಿಮಗಾಗಿ ಇಷ್ಟೊಂದು ಅದ್ಭುತ ಮಾಡಿದ್ದಾರೆ. ಒಂದೊಮ್ಮೆ ನೀವು ಸ್ವಲ್ಪವಾದರೂ ತಿಳುವಳಿಕೆ ಹೊಂದಿದ್ದರೆ, ಭಗವಂತ ಯಾರಿಗೆ ಹೇಳುತ್ತಾರೆ ಅಂದ್ರೆ ಇವರಿಗೆ ಹೇಳುತ್ತಾರೆ. ಅರೆ, ನರಕವನ್ನು ಸತ್ಯಲೋಕವನ್ನಾಗಿ ಮಾಡಿಬಿಟ್ಟರು ನಿಮಗಾಗಿ. ಎಲ್ಲಿಂದ ಆಕಾಶವಾಣಿ ಬರತೊಡಗಿದೆ. ಮಕ್ಕಳೇ, ಸಮರ್ಪಿತರಾಗಿ ಕಣ್ಣುಗಳನ್ನು ತೆರೆಯಿರಿ. ಕೇವಲ ಮಾತುಗಳಿಂದ, ತಲೆಹರಟೆಗಳಿಂದ ಯಾವುದೇ ಲಾಭವಿಲ್ಲ. ಸರಳ ಜೀವನ ಬದುಕಿ, ಕೆಟ್ಟದರಿಂದ ದೂರವಿರಿ. ಇಂದು ಮನುಷ್ಯರಾಗಿದ್ದೀರಿ. ಒಂದೊಮ್ಮೆ ಭಕ್ತಿಯನ್ನು ಮಾಡದಿದ್ದರೆ ನಾಳೆ ನಾಯಿ ಕತ್ತೆ ಹಂದಿಯಾಗಿ ಕಷ್ಟಪಡಬೇಕಾಗುತ್ತದೆ. ಏನು ನಿಮಗೆ ವಿಶ್ವಾಸವಾಗುವುದಿಲ್ಲವೇ? ನಮಗೆ ವಿಶ್ವಾಸವಾಗುವುದು ಆಗದಿರುವುದು ಯಾವುದೇ ಮಾನ್ಯತೆಯನ್ನು ಹೊಂದಿರುವುದಿಲ್ಲ. ಏನು ವಿಧಾನವಿದೆ ದಾತನದು, ಅದು ಅಚಲವಾಗಿದೆ. ಮತ್ತು ಇದನ್ನು ನೋಡಿ, ಬಹಳಷ್ಟು ಮುಂದೆ ಇನ್ನಷ್ಟು ಪ್ರಮಾಣಗಳನ್ನು ನೀಡಿದ್ದಾರೆ. ಎಲ್ಲೆಲ್ಲಿ ನೀವು ಪಾಪದ ಭಾಗಿಯಾಗುತ್ತೀರಿ ಹಾಗೂ ಎಲ್ಲೆಲ್ಲಿ ಹೇಗೆ ಇದರ ಸಮಾಧಾನವಾಗುತ್ತದೆ ಎಂದು ಶೇಷವಾಣಿಗಳನ್ನು ಪರಮಾತ್ಮನ ದಯೆಯಿಂದ ನಿಮಗೆ ನಂತರ ತಿಳಿಸುತ್ತೇನೆ. ಪರಮಾತ್ಮ ನಿಮಗೆ ಮೋಕ್ಷವನ್ನು ಕೊಡಲಿ, ಸದಾ ಸುಖಿಯಾಗಿಡಲಿ. ನಿಮ್ಮ ಹಂಬಲ, ನಿಮ್ಮ ದೃಢತೆ ಪರಮಾತ್ಮನ ಕುರಿತು ಹೆಚ್ಚಾಗಲಿ. ನೀವು ಪರಮಾತ್ಮನಿಗಾಗಿ ಹೆಚ್ಚು ಸಮಯವನ್ನು ತೆಗೆಯಿರಿ. ದಾತ ನಿಮ್ಮ ಮೇಲೆ ಕೃಪೆ ಮಾಡಲಿ. ನಿಮ್ಮನ್ನು ಈ ಕಾಲನ ಜಾಲದಿಂದ ಪಾರು ಮಾಡಲಿ. ಸತ್ ಸಾಹೇಬ್.